ಐಡಾಸ್ ಫೋರಂ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೋಳ್ಳಿ. ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದರಲ್ಲಿ KPSC, KSP, KE ಬೋರ್ಡು, UPSC, SSC, RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದಿದ್ದರೂ ಪ್ಲೀಸ್ ಜಾಯ್ನ್ ಅಸ್. ಇದರಿಂದ ಈ ಕೆಳಗಿನ ಉಪಯೋಗಗಳನ್ನು ನೀವು ಪಡೆದುಕೊಳ್ಳಬಹುದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ್ರೆ. ಇನ್ನು ನಮ್ಮ ಐಡಾಸ್ ಫೋರಂ ವತಿಯಿಂದ ಯಾವ ಥರ ಮಾಡಿದೀವಿ ಅಂತಂದರೆ ನಿಮ್ಗೆ ನೋಡಲು ಅನುಕೂಲವಾಗುವ ದೃಷ್ಟಿಯಿಂದ ಪ್ರತ್ಯೇಕ ಪ್ಲೇ ಲಿಸ್ಟ್ಗಳ ಮುಖಾಂತರ ನಿಮಗೆ ಮಾಡಲು ಹೊರಟಿದ್ದೀವಿ. ಯಾವ ಥರ ಅಂತಂದರೆ ಎಲ್ಲ NCERT ವಿಡಿಯೋಗಳು, ಸೆಕೆಂಡ್ ಒನ್ ಎಲ್ಲ DSCERT ವಿಡಿಯೋಗಳು, ಥರ್ಡ್ ಒನ್ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕ ವಿಡಿಯೋಗಳು, ಅದೇ ರೀತಿ GK ಟ್ರಿಕ್ಸ್ ವಿಡಿಯೋಗಳು. ಇನ್ನು ನಮ್ಮ ಪಾರ್ಟ್ ಬಂದುಬಿಟ್ಟು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಅಂತೆ. ಇಲ್ಲಿ ಕ್ವಶನ್ ಪೇಪರ್ಸ್ ಅಂತಿದೆ ನೋಡಿ ಪ್ಲೇ ಲಿಸ್ಟ್ನಲ್ಲಿ. ಇಲ್ಲಿ ಕೂಡ ನೀವು ನೋಡ್ಬೋದು ಪ್ರತಿಯೊಂದು ಕ್ವಶನ್ ಪೇಪರ್ಗಳನ್ನು ಈಗಾಗಲೇ ಡಿಸ್ಕಷನ್ ಮಾಡಲ್ಲ, ಅವುಗಳನ್ನು ನೀವು ನೋಡ್ಬೋದು ಪ್ಲೇ ಲಿಸ್ಟ್ಗಳಲ್ಲಿ ಹೋಗಿ ನೋಟ್. ಇನ್ನು ಮುಂದೆ ಅನೇಕ ಕೋರ್ಸ್ಗಳನ್ನು ನಮ್ಮ ಐಡಾಸ್ ಫೋರಂ ವತಿಯಿಂದ ಲಾಂಚ್ ಮಾಡಲಾಗುವುದು. ಇವತ್ತು ನಾವು ಡಿಸ್ಕಷನ್ ಮಾಡಲು ಹೊರಟಿರುವುದು 2017ರಲ್ಲಿ ನಡೆದ ಪೊಲೀಸ್ ಕಾನ್ಸ್ಟೇಬಲ್ FBB ನೇಮಕಾತಿ ಪರೀಕ್ಷೆ ಭಾಗ 1. ಈಗಾಗಲೇ ಹೇಳಿದ್ದೀನಿ 1ರಿಂದ 50 ಪ್ರಶ್ನೆಗಳು ಭಾಗ 1 ಆದರೆ ಉಳಿದ 51ರಿಂದ 100 ಪ್ರಶ್ನೆಗಳು ಭಾಗ 2 ಆಗಿರುತ್ತೆ. ಅದರ ಲಿಂಕನ್ನು ಕೆಳಗಡೆ ಕೊಡಲಾಗಿರುತ್ತೆ, ಅಲ್ಲಿ ಕೂಡ ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಶ್ನೆ ನೋಡಿ, ಭೂಕಂಪ ಮಾಪನಕ್ಕೆ ಉಪಯೋಗಿಸುವ ಉಪಕರಣ ಸಿಸ್ಮೋಗ್ರಾಫ್, ಕ್ವಿಕ್ ಮೀಟರ್, ಬ್ಯಾರೋಮೀಟರ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದಂತಂದರೆ ಸಿಸ್ಮೋಗ್ರಾಫ್. ನೋಡಿ, ಭೂಕಂಪನ ಮಾಪನಕ್ಕೆ ಬಳಸುವ ಉಪಕರಣ ಯಾವುದಂತೆ ಸಿಸ್ಮೋಗ್ರಾಫು. ಇನ್ನು ಇದರ ಬಗ್ಗೆ ಭೂಕಂಪನ ಅಧ್ಯಯನ ಬಗ್ಗೆ ಏನಂತ ಕರಿತೀವಿ ಅಂತಾರೆ, ಅಧ್ಯಯನ ಮಾಡೋದು ಏನಂತ ಕರಿತೀವಿ ಅಂದರೆ ಸಿಸ್ಮೋಲಜಿ. ಭೂಕಂಪನಗಳ ಅಧ್ಯಯನ ಮಾಡೋದನ್ನು ಏನಂತ ಕರಿತೀವಿ, ಸಿಸ್ಮೋಲಜಿ ಅಂತ ಕರಿತೀವಿ. ಇನ್ನು ಭೂಕಂಪನ ಅಧ್ಯಯನ ಕೇಂದ್ರಗಳನ್ನು ಎಲ್ಲಿದೆ ನೋಡೋಣ ಭಾರತದಲ್ಲಿ ನೋಡೋದಾದರೆ ಕೊಡಕೆನಲ್, ಕೊಲಬಾ, ಪುಣೆ, ಗೌರಿಬಿದನೂರು, ಚಿಂಚೋಳಿ ಇವು ಭೂಕಂಪನ ಅಧ್ಯಯನ ಕೇಂದ್ರಗಳು. ಇನ್ನು ಭೂಕಂಪದ ತೀವ್ರತೆ ಎಳೆಯುವ ಮಾನ ಯಾವುದಂತಂದರೆ ಭೂಕಂಪನ ತೀವ್ರತೆ ಎಳೆಯುವ ಮಾನ ನೋಡೋದಾದರೆ ರಿಕ್ಟರ್. ನೋಡಿ, ಭೂಕಂಪನ ತೀವ್ರತೆ ಎಳೆಯೋದ್ರೆ ಅದರಿಂದ ರಿಕ್ಟರ್ ಮೂಲಕ ಅಳಿತಾರೆ ಭೂಕಂಪ ತೀವ್ರತೆಯನ್ನು. ಅತಿ ಹೆಚ್ಚಾಗಿ ಭೂಕಂಪ ಆಗುವ ನಾಡು ಯಾವುದಂತಂದರೆ ಜಪಾನ್. ನೋಡಿ, ಅತಿ ಹೆಚ್ಚಾಗಿ ಭೂಕಂಪ ಒಳಪಡುವ ದೇಶ ಯಾವುದಂತಂದರೆ ಜಪಾನ್. ನೋಡಿ, ನೆಕ್ಸ್ಟ್ ನೋಡಿ, ಭಾರತದಲ್ಲಿರುವ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು? ನಾಗಾರ್ಜುನ, ಕಾರ್ಬೆಟ್, ಕಾಜಿರಂಗ, ಮಾನಸ. ಯಾವುದಂತಂದರೆ ಅತಿ ದೊಡ್ಡ ಹುಲಿ ಪ್ರದೇಶ, ಮೀಸಲು ಪ್ರದೇಶ ಅಂತಂದರೆ ನಾಗಾರ್ಜುನ ಹುಲಿ ಅಭಯಾರಣ್ಯ. ಇದೆಲ್ಲಿ ಬರುತ್ತೆ? ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ನಡುವೆ ಆವರಿಸಿಕೊಂಡಿರುವ ಹುಲಿ ಪ್ರದೇಶ. ನೋಡಿ, ನಾಗಾರ್ಜುನ ಹುಲಿ ಮೀಸಲು ಪ್ರದೇಶ. ಇದು ಎಷ್ಟಿದೆ ವಿಸ್ತೀರ್ಣ ಅಂತಂದರೆ 3728 ಕಿಲೋಮೀಟರ್ ವಿಸ್ತೀರ್ಣ ಇದೆ. ನೋಡಿ, ನಾಗಾರ್ಜುನ ಹುಲಿ ಮೀಸಲು ಪ್ರದೇಶ. ಇನ್ನು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಪ್ರಸ್ತುತ ನೋಡೋದಾದರೆ ಮಧ್ಯಪ್ರದೇಶ. ನೋಡಿ, ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದಂತಂದರೆ ಮಧ್ಯಪ್ರದೇಶ. ಎಷ್ಟಿದೆ? 526. ಇನ್ನು ಸೆಕೆಂಡ್ ಯಾವುದಂತಂದರೆ ನಮ್ಮ ಕರ್ನಾಟಕ 524 ಹುಲಿಗಳನ್ನು ಹೊಂದಿದೆ. ಸೆಕೆಂಡ್ ನಮ್ಮ ಕರ್ನಾಟಕ, ಫಸ್ಟ್ ಮಧ್ಯಪ್ರದೇಶ ಅಂದರೆ ಸೆಕೆಂಡ್ ಕರ್ನಾಟಕ. ನೋಡಿ, ಇನ್ನು ಅತಿ ಹೆಚ್ಚು ಹುಲಿಗಳು ಹೊಂದಿರುವ ದೇಶ ಅಂತಂದರೆ ನಮ್ಮ ಭಾರತ. ನೋಡಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ದೇಶ ಯಾವುದಂದರೆ ಭಾರತ. ನೋಡಿ, ಇನ್ನು ಕಾರ್ಬೆಟ್ ಅಂತಂದರೆ ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ. ಕಾಜಿರಂಗ ಅಸ್ಸಾಂನಲ್ಲಿ ಕಂಡುಬರುತ್ತೆ. ಇನ್ನು ಮಾನಸ ಕೂಡ ಅಭಯಾರಣ್ಯ ಇದೆ. ಇವು ಕೂಡ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿ. ನೋಡಿ, ಕಾಜಿರಂಗ ಮತ್ತು ಮಾನಸ ಅಭಯಾರಣ್ಯ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ ರಾಷ್ಟ್ರೀಯ ಉದ್ಯಾನವನಗಳು. ನೋಡಿ, ನೆಕ್ಸ್ಟ್ ನೋಡಿ, ಮೂರನೇದು, ಭಾರತದಲ್ಲಿ ಕಾಫಿಯನ್ನು ಉತ್ಪಾದಿಸುವ ಅತ್ಯಂತ ದೊಡ್ಡ ರಾಜ್ಯ ಯಾವುದು? ಒರಿಸ್ಸಾ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ. ಯಾವುದಂತಂದರೆ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ರಾಜ್ಯ ಅಂತಂದರೆ ಕರ್ನಾಟಕ. ನೋಡಿ, ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವ ರಾಜ್ಯ ಯಾವುದಂತೆ ಕರ್ನಾಟಕ. ಯಾವ ಕಾಫಿ ಬೋರ್ಡ್ ಎಲ್ಲಿದೆ? ನಮ್ಮ ಕರ್ನಾಟಕದ ಕಾಫಿ ಬೋರ್ಡ್ ಎಲ್ಲಿದೆ ಅಂತಂದರೆ ಬೆಂಗಳೂರಿನಲ್ಲಿ. ನೋಡಿ, ಕಾಫಿ ಬೋರ್ಡು ಬೆಂಗಳೂರಿನಲ್ಲಿ ಕಾಫಿ ಬೋರ್ಡನ್ನು ನೋಡ್ತೀವಿ, ಕಾಫಿ ಬೋರ್ಡು. ಇನ್ನು ಕಾಫಿಯಲ್ಲಿ ವಿಧಗಳು ಯಾವ ಅಂತ ನೋಡೋದಾದ್ರೆ ಕಾಫಿ ಟೈಪ್ಸ್ ಆಫ್ ಕಾಫಿ ಅಂತ ನೋಡೋದಾದ್ರೆ ರೋಬಸ್ಟಾ, ಅರೇಬಿಕಾ, ಲೈಬೇರಿಕಾ. ಇನ್ನು ಕರ್ನಾಟಕದಲ್ಲಿ ರೋಬಸ್ಟಾ ಮತ್ತು ಅರೇಬಿಕಾ ಕಾಫಿಗಳು ಹೆಸರಾಂತವಾಗಿವೆ. ರೋಬಸ್ಟಾ ಕಾಫಿ. ಇನ್ನು ಕರ್ನಾಟಕ ಫಸ್ಟ್ ಆದರೆ ಸೆಕೆಂಡ್ ರಾಜ್ಯ ಯಾವುದಂತಂದರೆ ಕೇರಳ. ನೋಡಿ, ಸೆಕೆಂಡ್ ಯಾವುದಿದೆ? ಫಸ್ಟ್ ಕರ್ನಾಟಕ ಆದರೆ ಸೆಕೆಂಡ್ ಕೇರಳ ರಾಜ್ಯ. ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವ ಎರಡನೇ ರಾಜ್ಯ ಕೇರಳ. ಇನ್ನು ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವ ದೇಶ ಅಂತಂದರೆ ಬ್ರೆಜಿಲ್. ನೋಡಿ, ಬ್ರೆಜಿಲು ಪ್ರಪಂಚದ ಕಾಫಿಯ ಬಂದರು ಅಂತಂದು ಯಾವ್ದು ಕರಿತೀವಿ ಅಂದರೆ ರಿಯೋ ಡಿ ಜನರಿಯೋನ ಪ್ರಪಂಚದ ಕಾಫಿಯ ಬಂದರು ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಭಾರತದ ಏಕಮಾತ್ರ ಕ್ರಿಯಾತ್ಮಕ ಜ್ವಾಲಾಮುಖಿಯು ಯಾವ ದ್ವೀಪದಲ್ಲಿದೆ? ಎಲಿಫೆಂಟ್ ಐಲ್ಯಾಂಡ್, ಹ್ಯಾವಲಾಕ್,
ಬ್ಯಾರನ್ ಕಾರನೊಕೊಬಾರ ಯಾವುದಂತಂದರೆ ಬ್ಯಾರನ್ ದ್ವೀಪ ನೋಡಿ ಜ್ವಾಲಾಮುಖಿಯಲ್ಲಿದೆ ಅಂತ ಬ್ಯಾರನ್ ದ್ವೀಪ ನೋಡಿ. ಬ್ಯಾರನ್ ದ್ವೀಪದಲ್ಲಿ ಜ್ವಾಲಾಮುಖಿ ಕಂಡುಬರುತ್ತೆ. ಜ್ವಾಲಾಮುಖಿ ಬ್ಯಾರನ್ ದ್ವೀಪ ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರುತ್ತೆ. ಇದು ಜಾಗೃತ ಜ್ವಾಲಾಮುಖಿ ನೋಡಿ ಯಾವುದಂತಂದರೆ ಇದು ಜಾಗೃತ ಜ್ವಾಲಾಮುಖಿ ಆಗಿರುತ್ತೆ. ಬ್ಯಾರನ್ ದ್ವೀಪದಲ್ಲಿ ಕಂಡುಬರೋ ಜ್ವಾಲಾಮುಖಿ ಯಾವುದಂದ್ರೆ ಜಾಗೃತ ಜ್ವಾಲಾಮುಖಿ. ಇನ್ನು ಪ್ರಪಂಚದ ಜಾಗೃತ ಜ್ವಾಲಾಮುಖಿಗಳು ನೋಡೋದಾದರೆ ಮೆಕ್ಸಿಕೋದಲ್ಲಿ ಪ್ಯಾರಾಕೂಟಿನ್ ಕಂಡುಬರುತ್ತೆ. ಅದೇ ರೀತಿ ಇಕ್ವೆಡಾರದಲ್ಲಿ ಕೋಟೋಪಕ್ಷಿ ನೋಡಿ. ಪ್ರಪಂಚದಲ್ಲಿ ನೋಡೋದಾದ್ರೆ ಇಕ್ವೆಡಾರದ ಕೋಟೋಪಕ್ಷಿ, ಮೆಕ್ಸಿಕೋದ ಪ್ಯಾರಾಕೂಟಿನ್ ಇವು ಜಾಗೃತ ಜ್ವಾಲಾಮುಖಿಗಳು, ವಲ್ಕನೈಸ್ಗಳು. ನೆಕ್ಸ್ಟ್ ನೋಡಿ, ಕೆಳಗಿನ ನದಿಗಳಲ್ಲಿ ಯಾವುದು ಭಾರತದ ಭೂಪ್ರದೇಶದಲ್ಲಿ ಉಗಮವಾಗುವುದಿಲ್ಲ? ಮಹಾನದಿ, ಬ್ರಹ್ಮಪುತ್ರ, ಗಂಗಾ, ಸಟ್ಲೇಜ್. ಯಾವುದಂತಂದರೆ ನಿಮ್ಗೆ ಗೊತ್ತಿರಬೇಕು ಭಾರತದಲ್ಲಿ ಉಗಮವಾಗದ ನದಿ ಯಾವುದಂತಂದರೆ ಬ್ರಹ್ಮಪುತ್ರ ನೋಡಿ. ಬ್ರಹ್ಮಪುತ್ರ ಭಾರತದ ಹೊರಗಡೆ ಉಗಮವಾಗಿ ಭಾರತದಲ್ಲಿ ಹರಿಯುತ್ತೆ ಬ್ರಹ್ಮಪುತ್ರ ನದಿ. ಇದು ಎಲ್ಲಿ ಗಂಗಾ ನದಿಯಲ್ಲಿ ಉಗಮ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಗಂಗಾ ನದಿ ಗಂಗೋತ್ರಿಯಲ್ಲಿ ಉಗಮವಾಗುವ ನದಿ. ಗಂಗೋತ್ರಿಯಲ್ಲಿ ಉಗಮವಾಗುವ ನದಿ ಯಾವತ್ತೆ? ಗಂಗಾ ನದಿ. ಇನ್ನು ಸಟ್ಲೇಜಲ್ಲಿ ಉಗಮ ಆಗುತ್ತೆ ಅಂದರೆ ಟಿಬೆಟ್ನ ಕೈಲಾಸ ಪರ್ವತದಲ್ಲಿ. ಅದೇ ರೀತಿ ಮಹಾನದಿ ಕೊಟ್ಟಿದ್ರಲ್ಲಿ ಅದು ಛತ್ತೀಸ್ಗಢದಲ್ಲಿ ಉಗಮ ಆಗುತ್ತೆ. ಮಹಾನದಿ ಛತ್ತೀಸ್ಗಢ ರಾಜ್ಯದಲ್ಲಿ ಉಗಮ ಆಗುತ್ತೆ. ಇದು ಒರಿಸ್ಸಾದ ಕಣ್ಣೀರು ನದಿ ನೋಡಿ. ಮಹಾನದಿ ಒರಿಸ್ಸಾ ರಾಜ್ಯದ ಕಣ್ಣೀರು ನದಿ ಅಂತ ಕರಿತೀವಿ ಮಹಾನದಿಯನ್ನು. ಇನ್ನು ನರ್ಮದಾ ನದಿ ನೋಡೋದಾದರೆ ಅಮರಕಂಟಕದಲ್ಲಿ ನರ್ಮದಾ ನದಿ ಉಗಮ ಆಗುತ್ತೆ. ಅದೇ ರೀತಿ ಕೃಷ್ಣಾ ನದಿ ಎಲ್ಲಂತಂದರೆ ಮಹಾಬಳೇಶ್ವರದಲ್ಲಿ ಕೃಷ್ಣಾ ನದಿ ಉಗಮ ಆಗುತ್ತೆ. ನೆಕ್ಸ್ಟ್ ನೋಡಿ, ಸಾಮಾನ್ಯ ಲವಣದ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಕ್ಲೋರೈಡ್, ಅಮೋನಿಯಂ ಕ್ಲೋರೈಡ್, ಸೋಡಿಯಂ ನೈಟ್ರೇಟು, ಸೋಡಿಯಂ ಕ್ಲೋರೈಡ್. ಯಾವುದಂತಂದರೆ ಸಾಮಾನ್ಯ ಲವಣ ಅಂತಂದರೆ ಸಾಮಾನ್ಯ ಉಪ್ಪು ಅಂತಂದರೆ ಸೋಡಿಯಂ ಕ್ಲೋರೈಡ್ ಅಥವಾ ಅದನ್ನು ಸಾಮಾನ್ಯ ಲವಣ ಅಂತ ಕೊಟ್ಟಿದ್ದಾರೆ ಅಥವಾ ಸಾಮಾನ್ಯ ಉಪ್ಪು ಅಂತ ಕರಿತೀವಿ ಸೋಡಿಯಂ ಕ್ಲೋರೈಡನ್ನು. ಇದು ಏನಂತ ಸೋಡಿಯಂ ಕ್ಲೋರೈಡ್ ಅಣುಸೂತ್ರ ಅಂತಂದರೆ NaCl ನೋಡಿ. ಸೋಡಿಯಂ ಅಣುಸೂತ್ರ ಅಂತಂದರೆ ಅಟೋಮಿಕ್ ಸಿಂಬಲ್ ಅಂತಂದರೆ NaCl. ಇನ್ನು ಇದನ್ನು ಅಡುಗೆ ಉಪ್ಪನ್ನು ಬಳಸ್ತಾರೆ. ಅಡುಗೆ ಉಪ್ಪಿನಲ್ಲಿ ಯಾವ್ದು ಬಳಸ್ತಾರೆ? ಸೋಡಿಯಂ ಕ್ಲೋರೈಡನ್ನು ಅಡುಗೆ ಉಪ್ಪಿನಲ್ಲಿ ಬಳಸ್ತಾರೆ. ಅದೇ ರೀತಿ ಅತಿ ಹೆಚ್ಚು ಉಪ್ಪನ್ನು ತಯಾರಿಸುವ ರಾಜ್ಯ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಅತಿ ಹೆಚ್ಚನ್ನು ಉಪ್ಪನ್ನು ತಯಾರಿಸುವ ರಾಜ್ಯ ಗುಜರಾತ್ ನೋಡಿ. ಅತಿ ಹೆಚ್ಚನ್ನು ಉಪ್ಪನ್ನು ತಯಾರಿಸುವ ರಾಜ್ಯ ಅಂದರೆ ಗುಜರಾತ್ ನೋಡಿ. ಇನ್ನು ಸೋಡಿಯಂ ಬೈಕಾರ್ಬೊನೇಟ್ ಅಂತಂದರೆ ಇದು ಅಡುಗೆ ಸೋಡಾ ನೋಡಿ. ಸೋಡಿಯಂ ಬೈಕಾರ್ಬೊನೇಟು ಅಡುಗೆ ಸೋಡಾ, ಸೋಡಿಯಂ ಕಾರ್ಬೊನೇಟು ವಾಷಿಂಗ್ ಸೋಡಾ ನೋಡಿ. ಸೋಡಿಯಂ ಬೈಕಾರ್ಬೊನೇಟ್ ಅಂದರೆ ಅಡುಗೆ ಸೋಡಾ. ಬಾಯಿ ಬಂದಿದೆ ಅಲ್ಲಿ, ಬಾಯಿ ಅಂತಂದರೆ ಅಡುಗೆ ಅಂತ ನೆನ್ಕೊಂಡ್ಬಿಡಿ. ಬಾಯಿಗೆ ಯಾವುದು ಅಡುಗೆ ಸೇವಿಸ್ತೀವಿ ಬಾಯಿ ಮುಖಾಂತರ, ಅದು ಬಾಯಿ ಅಂದರೆ ಅಡುಗೆ ಸೋಡಾ. ಸೋಡಿಯಂ ಕಾರ್ಬೊನೇಟ್ ಅಂದರೆ ವಾಷಿಂಗ್ ಸೋಡಾ ನೋಡಿ. ನೆಕ್ಸ್ಟ್ ನೋಡಿ 7ನೇ ಪ್ರಶ್ನೆ, ಆನುವಂಶಿಕ ಸಂಗತಿಗಳ ವಾಹಕಗಳು ಇವು ಆಗಿವೆ. ಆನುವಂಶಿಕ ಅಂತಂದರೆ ಜೀನ್ಸು. ಆಪ್ಷನ್ಸ್ ನೋಡಿ, ವರ್ಣತಂತುಗಳು, ವಂಶಾಣುಗಳು, ಗ್ಯಾಮೆಟ್ ಆವೃತ್ತಗಳು. ಯಾವುದಂತಾರೆ ಜೀನ್ಸ್ ಸಂಗತಿಗಳ ವಾಹಕಗಳು ಇವು ಆಗಿವೆ ಅಂತಂದರೆ ಯಾವುದಂತಂದರೆ ವಂಶಾಣುಗಳು. ಜೀನ್ಸ್ ನೋಡಿ, ಆನ್ಸರು ಜೀನ್ಸ್ ಆಗಿರುತ್ತೆ ನೋಡಿ. ಜೀನ್ಸು ವಂಶಾಣುಗಳು ಅಂದರೆ ಜೀನ್ಸು. ಇನ್ನು ಮಾನವನಲ್ಲಿ ಕಂಡುಬರುವ ಕ್ರೋಮೋಸೋಮ್ಗಳ ವರ್ಣತಂತು ಅಂತಂದರೆ ಕ್ರೋಮೋಸೋಮ್ ಎಷ್ಟಿವೆ ಅಂತಂದರೆ 46 ನೋಡಿ. ಮಾನವನಲ್ಲಿ 46 ಕ್ರೋಮೋಸೋಮ್ಗಳು ಕಂಡುಬರುತ್ತೆ. ಅವು ಎಷ್ಟು? 23 ಪೇರ್ ಅಂತ ಕರಿತೀವಿ. 23 ಪೇರು ಯಾವ ಥರ ಇರುತ್ತೆ? 23 ಪೇರ್ ಅಂತಂದರೆ 22 X+Y ಅಂತ ಬರುತ್ತೆ. XY ಅಂತ ಬರುತ್ತೆ, XX ಅಂತ ಬರುತ್ತೆ. ಮಹಿಳೆಯರಲ್ಲಿ XX ಇರುತ್ತೆ, ಪುರುಷರಲ್ಲಿ XY ಇರುತ್ತೆ. ನೆಕ್ಸ್ಟ್ ನೋಡಿ, ನೇತ್ರದಾನದಲ್ಲಿ ದಾನಿಯ ಕಣ್ಣಿನ ಕೆಳಗೆ ತೋರಿಸಿರುವ ಭಾಗಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ? ಅಕ್ಷಿಪಟಲ, ಪಾರದರ್ಶಕ ಪಟಲ, ಮಸೂರ, ಐರಿಸ್. ಯಾವುದಂತಂದರೆ ನೇತ್ರದಾನದಲ್ಲಿ ಬಳಸೋದು ಯಾವುದಂತಂದರೆ ಪಾರದರ್ಶಕ ಪಟಲ. ಅದಕ್ಕೇನಂತ ಕರೀತಾರೆ ಇಂಗ್ಲೀಷ್ನಲ್ಲಿ? ಕಾರ್ನಿಯ ಭಾಗವನ್ನು ಕೇವಲ ಪಡೆದುಕೊಳ್ಳುತ್ತಾರೆ ನೇತ್ರದಾನ ಮಾಡುವಾಗ. ಕೇವಲ ಕಾರ್ನಿಯ ಪದರನ, ಕಣ್ಣಿನ ಪದರ, ಕಾರ್ನಿಯ ಪದರವನ್ನು ಪಡೆದುಕೊಳ್ಳುತ್ತಾರೆ ನೇತ್ರದಾನ ಮಾಡಲು. ಒಬ್ಬ ವ್ಯಕ್ತಿ ಸತ್ತು 6 ಗಂಟೆ ಒಳಗೆ ಕಣ್ಣಿನ ಕಾರ್ನಿಯ ಪದರವನ್ನು ತೆಗೆದುಕೊಳ್ಳಬೇಕು ನೋಡಿ. 6 ಗಂಟೆಯ ಒಳಗೆ, ಕೇವಲ 6 ಗಂಟೆಯ ಒಳಗೆ ಕಣ್ಣಿನ ಪದರವನ್ನು ತೆಗೆದುಕೊಳ್ಳಬೇಕು. ಯಾವ ಪಾರ್ಟ್ ತೆಗೆದುಕೊಳ್ತಾರೆ ನೇತ್ರದಾನ ಮಾಡುವಾಗ ಅಂತಂದರೆ ಕಾರ್ನಿಯ ಪಾರ್ಟ್ ನೋಡಿ. ಇನ್ನು ನೆಕ್ಸ್ಟ್ ನೋಡಿ, ಗೂಡು ಕಟ್ಟುವ ಏಕಮಾತ್ರ ಹಾವು ಇದಾಗಿದೆ. ಕಟ್ಟು ಹಾವು, ಮಂಡಳದ ಹಾವು, ಗರಗಸಪಟ್ಟಿಯ ಮಂಡಳದ ಹಾವು, ಕಾಳಿಂಗ ಸರ್ಪ. ಯಾವುದಂತಂದರೆ ಗೂಡು ಕಟ್ಟುವ ಏಕಮಾತ್ರ ಹಾವು ಅಂತಂದರೆ ಕಾಳಿಂಗ ಸರ್ಪ. ಇನ್ನು ಕಾಳಿಂಗ ಸರ್ಪದ ರಾಜಧಾನಿ ಅಂತಂದು ಯಾವುದನ್ನು ಕರಿತೀವಿ ಅಂತಂದರೆ ಆಗುಂಬೆಯನ್ನು ಕಾಳಿಂಗ ಸರ್ಪದ ರಾಜಧಾನಿ ಅಂತ ಕರಿತೀವಿ. ಕಾಳಿಂಗ ಸರ್ಪದ ರಾಜಧಾನಿ ಅಂತ ಯಾವುದಂತಂದರೆ ಆಗುಂಬೆ ನೋಡಿ. ಇನ್ನು ಗೂಡು ಕಟ್ಟು ಮತ್ತು
ಹಾವುಗಳನ್ನು ತಿನ್ನುವ ಹಾವು ಯಾವುದಂತಂದರೆ ಕಾಳಿಂಗ ಸರ್ಪ ನೋಡಿ. ಗೂಡು ಕಟ್ಟುವ ಅಲ್ಲದೆ ಮತ್ತು ಹಾವುಗಳನ್ನು ತಿಂದು ಬದುಕುವ ಹಾವು ಯಾವುದಂತಂದರೆ ಕಾಳಿಂಗ ಸರ್ಪ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದಂತೆ H1N1 ಉಲ್ಲೇಖಿಸಲ್ಪಡುತ್ತದೆ? ಏಡ್ಸ್, ಡೆಂಗ್ಯೂ, ಹಕ್ಕಿ ಜ್ವರ, ಹಂದಿ ಜ್ವರ. H1N1 ಅಂತಂದರೆ ಹಂದಿ ಜ್ವರ ನೋಡಿ. H1N1 ಅಂತಂದರೆ ಹಂದಿ ಜ್ವರ. H5N1 ಅಂತಂದರೆ ಅಂತಂದರೆ ಹಕ್ಕಿ ಜ್ವರ. H5N1 ಅಂತಂದರೆ ಹಕ್ಕಿ ಜ್ವರ. H1N1 ಅಂದರೆ ಹಂದಿ ಜ್ವರ. ಇವು ಯಾವುದ್ರ ಮೂಲಕ ಬರ್ತವೆ ಅಂತಂದರೆ ವೈರಸ್ನ ಮೂಲಕ ಹರಡುವ ರೋಗಗಳು ನೋಡಿ. ಹಂದಿ ಜ್ವರ, ಹಕ್ಕಿ ಜ್ವರ, ಏಡ್ಸು, ಡೆಂಗ್ಯೂ ಎಲ್ಲ ವೈರಸ್ಗಳ ಮೂಲಕ. H ಅಂತಂದರೆ ನಿಮ್ಗೆ ಗೊತ್ತಿರಬೇಕು, H1N1 ಅಂತಾರಲ್ಲ ಅದು. H ಅಂದರೆ ಹಿಮೋಗ್ಲೋಟಿನ್ನು. ಮತ್ತು N ಅಂತಂದರೆ ನ್ಯೂರಾಡಿನಿನ್ನು ಅಂತಂದು ಕರಿತೀವಿ. N ಅಂದರೆ ನ್ಯೂರಾಡಿನಿನ್ನು. ನೆಕ್ಸ್ಟ್ ನೋಡಿ, ಕಡಿಮೆ ಮಾರಾಟಗಾರರು ಮತ್ತು ಬಹಳ ಖರೀದಿಗಾರರನ್ನು ಹೊಂದಿರುವ ಮಾರುಕಟ್ಟೆ ವಿನ್ಯಾಸ. ಏಕಸ್ವಾಮ್ಯ, ದ್ವಿಸ್ವಾಮ್ಯ, ಅಲ್ಪಸಂಖ್ಯಾಸ್ವಾಮ್ಯ, ಪರಿಪೂರ್ಣ ಸ್ಪರ್ಧೆ. ಯಾವುದಂತಂದರೆ ಆನ್ಸರು ಅಲ್ಪಸಂಖ್ಯಾಸ್ವಾಮ್ಯ. ಇದು ಎಕನಾಮಿಕ್ಸ್ ಕ್ವೆಶನ್ ಆಗಿದೆ ನೋಡಿ. ಕಡಿಮೆ ಮಾರಾಟಗಾರರು ಮತ್ತು ಬಹಳ ಖರೀದಿಗಾರರನ್ನು ಹೊಂದಿರುವ ಮಾರುಕಟ್ಟೆ ವಿನ್ಯಾಸ ಯಾವುದಾಗಿರುತ್ತೆ? ಅಲ್ಪಸಂಖ್ಯಾಸ್ವಾಮ್ಯ ಆಗಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಯಾವ ವಲಯವು 2016-17ರಲ್ಲಿ ಭಾರತದ GDPಗೆ ಗರಿಷ್ಠ ಕೊಡುಗೆ ನೀಡಿದೆ? ಕೃಷಿ ವಲಯ, ಉತ್ಪಾದನಾ ವಲಯ, ಸೇವಾ ವಲಯ, ಸಣ್ಣ ಕೈಗಾರಿಕಾ ವಲಯ. ಯಾವುದಂತಂದರೆ GDPಯನ್ನು ಅತಿ ಹೆಚ್ಚಾಗಿ ನೀಡುವ ವಲಯ ಯಾವುದಿದೆ ಅಂತಂದರೆ ಪ್ರಸ್ತುತ ಕೂಡ ಸೇವಾ ವಲಯ ಇದೆ. ಟರ್ಸರಿ ಸೆಕ್ಟರ್ಗೂ ಅತಿ ಹೆಚ್ಚು GDPಯನ್ನು ನೀಡುವ ವಲಯ ಆಗಿದೆ. ಇನ್ನು ಅತಿ ಹೆಚ್ಚು ಭಾಗವಹಿಸುವ ವಲಯ ಯಾವುದಂತಂದರೆ ಪ್ರೈಮರಿ ಸೆಕ್ಟರು, ಕೃಷಿ ವಲಯ. ಅತಿ ಹೆಚ್ಚು ಜನ ಭಾಗವಹಿಸುವ ವಲಯ ಯಾವುದಾಗಿರುತ್ತೆ? ಪ್ರೈಮರಿ ಸೆಕ್ಟರು, ಪ್ರಾಥಮಿಕ ವಲಯವಿರುತ್ತೆ. ಆದರೆ ಅತಿ ಹೆಚ್ಚು ಉತ್ಪಾದನೆ GDPಯನ್ನು ನೀಡುವ ವಲಯ ಯಾವುದಂತಂದರೆ ಸೇವಾ ವಲಯ ನೋಡಿ. ಎಷ್ಟಿರುತ್ತೆ ಅಂತಂದರೆ ಸೇವಾ ವಲಯದಲ್ಲಿ ನೋಡೋದಾದರೆ 54.25 ನೋಡಿ. 54.25 GDPಯನ್ನು ನೀಡುವ ವಲಯ ಯಾವುದಾಗಿರುತ್ತೆ? ಸೇವಾ ವಲಯ ಅಥವಾ ಟರ್ಸರಿ ವಲಯ. ಇದು ಸೆಕೆಂಡರಿ ಸೆಕ್ಟರ್ ಎಷ್ಟು ನೀಡುತ್ತೆ GDPಯನ್ನು? 29.87 ನೀಡುತ್ತೆ ಸೆಕೆಂಡರಿ ಸೆಕ್ಟರು. ಇನ್ನು ಪ್ರೈಮರಿ ಸೆಕ್ಟರ್ ನೋಡೋದ್ರೆ ಕೇವಲ ಇದರ ಆದಾಯ ನೋಡಿ, ಅತಿ ಹೆಚ್ಚು ಭಾಗವಹಿಸೋದು ಕೂಡ ಇದೆ, ಅವರ ಆದಾಯ ಕಡಿಮೆ ನೀಡುವ ವಲಯ ಇದೇ ಆಗಿರುತ್ತೆ ನೋಡಿ ಪ್ರೈಮರಿ ಸೆಕ್ಟರು. ನೆಕ್ಸ್ಟ್ ನೋಡಿ, ಮಾರು ವೇಷದ ನಿರುದ್ಯೋಗ ಎಂದರೆ ದೊಡ್ಡ ಸಂಖ್ಯೆಯ ಜನರು ನಿರುದ್ಯೋಗಿಗಳಾಗಿರುವುದು, ಪರ್ಯಾಯ ಉದ್ಯೋಗ ಸಿಗದೇ ಇರುವುದು, ಕಡಿಮೆ ಸಂಖ್ಯೆಯ ಜನರಿಂದ ನಿರ್ವಹಿಸಲ್ಪಡುವುದಾದ ಉದ್ಯೋಗವನ್ನು ಜಾಸ್ತಿ ಸಂಖ್ಯೆಯ ಜನರು ಮಾಡುವುದು. ಆಪ್ಷನ್ ಡಿ, ಜನರು ವಿಭಿನ್ನ ಸ್ಥಳಗಳಲ್ಲಿ ದುಡಿಯುವುದು. ಯಾವುದಂತಂದರೆ ಮಾರು ವೇಷದ ನಿರುದ್ಯೋಗ ಅಂತಂದರೆ ಇದು ಮರೆಮಾಚಿದ ನಿರುದ್ಯೋಗ. ನಿಮ್ಗೆ ಗೊತ್ತಿರಬೇಕು, ಮರೆಮಾಚಿದ ನಿರುದ್ಯೋಗವನ್ನು ಮಾರು ವೇಷದ ನಿರುದ್ಯೋಗ ಅಂತ ಕೊಟ್ಟಿದ್ರೆ ಆನ್ಸರ್ ಯಾವುದಾಗುತ್ತೆ? ಕಡಿಮೆ ಸಂಖ್ಯೆಯ ಜನರಿಂದ ನಿರ್ವಹಿಸಲ್ಪಡುವುದಾದ ಉದ್ಯೋಗವನ್ನು ಜಾಸ್ತಿ ಸಂಖ್ಯೆಯ ಜನರು ಮಾಡುವುದು. ಉದಾಹರಣೆಗೆ ಕೃಷಿಯಲ್ಲಿ ನೋಡಿ, ಕೃಷಿಯಲ್ಲಿ ಇದೊಂದು ಮರೆಮಾಚಿದ ಉದಾಹರಣೆಗೆ ಅಥವಾ ಮಾರುವೇಷದ ನಿರುದ್ಯೋಗಕ್ಕೆ ಉದಾಹರಣೆ ಆಗಿರುತ್ತೆ. ಕೃಷಿಯಲ್ಲಿ, ಕೃಷಿ ಚಟುವಟಿಕೆಯಲ್ಲಿ ಒಂದು ಕೆಲಸವನ್ನು ಬಹಳ ಜನ ಮಾಡೋರು, ಒಂದು ಕೆಲಸ ಮಾಡುವ ಕೆಲಸವನ್ನು 4-5 ಜನರು ಮಾಡುವುದೊಂದು ಮರೆಮಾಚಿದ ನಿರುದ್ಯೋಗಕ್ಕೆ ಉದಾಹರಣೆ ಆಗಿರುತ್ತೆ ನೋಡಿ. 2028ರ ಗ್ರೀಸ್ಮ ಒಲಿಂಪಿಕ್ಸ್ ಆತಿಥೇಯ ನಗರ ಯಾವುದು ಅಂತ ಕೇಳಿದ್ರೆ, ಗ್ರೀಸ್ಮ ಅಂತಂದರೆ ಬೇಸಿಗೆ ಒಲಿಂಪಿಕ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಗ್ರೀಸ್ಮ ಅಂತಂದರೆ ಬೇಸಿಗೆ ಒಲಿಂಪಿಕ್ಸ್ ಅಂತ ಕೇಳಿದ್ದಾನೆ. ಆಪ್ಷನ್ಸ್ ನೋಡಿ, ಲಂಡನ್ನು, ಪ್ಯಾರಿಸು, ಟೋಕಿಯೋ, ಲಾಸ್ ಏಂಜಲ್ಸ್ ಕೊಟ್ಟಿದ್ದಾನೆ. ಎಲ್ಲಿ ನಡೆಯಲಿದೆ? 2028ರ ಬೇಸಿಗೆ ಒಲಿಂಪಿಕ್ಸು ಲಾಸ್ ಏಂಜಲ್ಸಲ್ಲಿ ನಡೆಯಲಿರುತ್ತದೆ. ಲಾಸ್ ಏಂಜಲ್ಸಲ್ಲಿ ನಡೆಯಲಿರುತ್ತದೆ. ಲಾಸ್ ಏಂಜಲ್ಸ್ ಅಂದರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ 2028ರ ಒಲಿಂಪಿಕ್ಸ್, ಬೇಸಿಗೆ ಒಲಿಂಪಿಕ್ಸ್ ನಡೆಯಲಿದೆ. ಇನ್ನು 2024ರಲ್ಲಿ ನಡೆಯಲಿದೆ ಅಂತಂದರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ 2024ರ ಬೇಸಿಗೆ ಒಲಿಂಪಿಕ್ಸ್ ನಡೆಯಲಿದೆ. ಇನ್ನು 2020ರಲ್ಲಿ ನಡೆಯಬೇಕಿತ್ತು ಅಂತಂದರೆ ಜಪಾನದ ಟೋಕಿಯೋದಲ್ಲಿ ನಡೆಯಬೇಕಿತ್ತು. ಜಪಾನದ ಟೋಕಿಯೋದಲ್ಲಿ ನಡೆಯಬೇಕಿತ್ತು. ಆದರೆ ಕರೋನಾದ ಕಾರಣಗಳಂತಿಂದ 2021ರಲ್ಲಿ ಜಪಾನದ ಟೋಕಿಯೋದಲ್ಲಿ ಮರಳಿ ಆಯೋಜನೆ ಮಾಡಲಾಗಿದೆ. 2021ರಲ್ಲಿ ನಡೆಯಲಿದೆ ನೋಡಿ. 2020ರ ಬದಲಿಗೆ 2021ರಲ್ಲಿ ನಡೆಯಲಿದೆ ಜಪಾನದ ಟೋಕಿಯೋದಲ್ಲಿ. ನೆಕ್ಸ್ಟ್ ನೋಡಿ, ಬಾಂಗ್ಲಾದೇಶದಲ್ಲಿ ರೋಹಿಂಗ್ಯಾ ನಿರಾಶ್ರಿತರಿಗೆ ನೆರವಾಗಲು ಭಾರತದಿಂದ ಯಾವ ಕಾರ್ಯಾಚರಣೆಯು ಪ್ರಾರಂಭಿಸಲ್ಪಟ್ಟಿದೆ? ಆಪರೇಷನ್ ರೋಹಿಂಗ್ಯಾ, ಆಪರೇಷನ್ ಮಾನವತಾ, ಆಪರೇಷನ್ ಇನ್ಸಾಯತ್, ಆಪರೇಷನ್ ರೆಫ್ಯೂಜಿ. ಯಾವುದಂತಂದರೆ ಆನ್ಸರ್, ಸರಿಯಾದ ಆನ್ಸರ್ ಅಂದರೆ ಆಪರೇಷನ್ ಇನ್ಸಾಯತ್ ನೋಡಿ. ಇನ್ಸಾಯತ್ತು, ಆಪರೇಷನ್ ಇನ್ಸಾಯತ್ತು. ಏನಂತಂದರೆ ರೋಹಿಂಗ್ಯಾ ನಿರಾಶ್ರಿತರಿಗೆ ಭಾರತ ಸರ್ಕಾರವು ನೆರವು ನೀಡಲು ಕೈಗೊಂಡ ಕಾರ್ಯಾಚರಣೆ ಯಾವುದಾಗಿದೆ? ಆಪರೇಷನ್ ಇನ್ಸಾಯತ್ ನೋಡಿ.
ಈ ರೋಹಿಂಗ್ಯಾ ಜನರು ಮೂಲತಃ ಯಾವ ದೇಶದವರು ಅಂತಂದರೆ ಇವರು ಮುಸ್ಲಿಂ ಪಂಗಡದವರು, ಮುಸ್ಲಿಂ ಬುಡಕಟ್ಟಿವಾಸಿಗಳು. ಮೂಲತಃ ಮಯನ್ಮಾರ್ ದೇಶದವರು ನೋಡಿ. ಇವರು ಮಯನ್ಮಾರ್ ದೇಶದ ಮುಸ್ಲಿಂ ಬುಡಕಟ್ಟು ಜನರು. ಮುಸ್ಲಿಂ ಬುಡಕಟ್ಟು ಜನರು ರೋಹಿಂಗ್ಯಾ ನೆಲೆಸಿದ್ದಾರೆ ಅಂತಂದರೆ. ನೆಕ್ಸ್ಟ್ ನೋಡಿ, ನಾಸಾವು ವಿಶ್ವದ ಅತ್ಯಂತ ಸಣ್ಣ ಉಪಗ್ರಹವಾದ ಕಲಮ್ಸ್ಯಾಟ್ ಯಶಸ್ವಿಯಾಗಿ ಉಡಾಯಿಸಿದೆ. ಈ ಉಪಗ್ರಹವು ಇವರಿಂದ ನಿರ್ಮಾಣಗೊಂಡಿದೆ. ಸಾವನಾ ಪಾಂಡೆ, ರಾಜಾ ಚೆರ್ರಿ, ರಿಪತ್ ಶಾರುಖ್, ಆಶೀಶ್ ಯಾದವ್. ಯಾರಂತಂದರೆ ರಿಪತ್ ಶಾರುಖ್ ನೋಡಿ. ಇವತ್ತು ತಮಿಳುನಾಡಿನ ಹುಡುಗ ಆಗಿರ್ತೀನಿ. ತಮಿಳುನಾಡಿನ 18 ವರ್ಷದ ಹುಡುಗ ನೋಡಿ. ರಿಪತ್ ಶಾರುಖ್ ಅನ್ನೋ ತಮಿಳುನಾಡು ರಾಜ್ಯದ ಹುಡುಗ ನೋಡಿ. 18 ವರ್ಷದ ಹುಡುಗ ಏನು ಮಾಡಿರ್ತಾನೆ, ಕಲಮ್ಸ್ಯಾಟ್ ಎಂಬ ಪ್ರಪಂಚದ ಹಗುರವಾದ ಉಪಗ್ರಹವನ್ನು ಉಡಾವಣೆ ಮಾಡಿದ್ದಾರೆ ನಾಸಾದವರು. ಕಲಮ್ಸ್ಯಾಟ್ ಉಪಗ್ರಹವನ್ನು, ಪ್ರಪಂಚದ ಹಗುರವಾದ ಉಪಗ್ರಹ ನೋಡಿ. ಇದು ನಾಸಾ ಸಂಸ್ಥೆ ಉಡಾವಣೆ ಮಾಡಿದೆ. ನೆಕ್ಸ್ಟ್ ನೋಡಿ, ಪ್ರಪ್ರಥಮ ಬ್ರಿಕ್ಸ್ ಕ್ರೀಡೆಗಳು 2017ರಲ್ಲಿ ಇಲ್ಲಿ ನಡೆಸಲ್ಪಟ್ಟಿತ್ತು. ದಕ್ಷಿಣ ಆಫ್ರಿಕಾ, ರಷ್ಯಾ, ಚೈನಾ, ಬ್ರೆಜಿಲಲ್ಲಿ ನಡೆದಿರುತ್ತೆ ಅಂತಂದರೆ ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಅವು ಪರೀಕ್ಷೆ ನಡೆದಾಗ ಚೀನಾದಲ್ಲಿ ನಡೆದಿರುತ್ತೆ ನೋಡಿ. ಪರೀಕ್ಷೆ ನಡೆದಾಗ ಚೀನಾದಲ್ಲಿ ನಡೆದಿರುತ್ತೆ. ಬ್ರಿಕ್ಸ್ ಅಂತ ನೆನಪಿಟ್ಕೋಬೇಕು. ಬ್ರಿಕ್ಸು ಯಾವ ಥರ ಇದೆ? ಬ್ರಿಕ್ಸ್ ಅಂತಂದರೆ 5 ರಾಷ್ಟ್ರಗಳು. ಬ್ರಿಕ್ಸ್ ಅಂತಂದರೆ ಮೊದಲು ಬ್ರಿ ಅಂತಂದರೆ ಬ್ರೆಜಿಲ್ಲು, ಆರ್ ಅಂತಂದರೆ ರಷ್ಯಾ, ಐ ಅಂತಂದರೆ ಇಂಡಿಯಾ, ಸಿ ಅಂತಂದರೆ ಚೈನಾ, ಎಸ್ ಅಂತಂದರೆ ಸೌತ್ ಆಫ್ರಿಕಾ. ಬ್ರಿಕ್ಸ್ ಅಂತಂದರೆ 5 ರಾಷ್ಟ್ರಗಳ ಒಕ್ಕೂಟ ನೋಡಿ. ಇನ್ನು 2019ರಲ್ಲಿ ಎಲ್ಲಿ ನಡೆದಿದೆ ಅಂತಂದರೆ ಸೌತ್ ಆಫ್ರಿಕಾದಲ್ಲಿ ನಡೆದಿದೆ ನೋಡಿ. 2019ರಲ್ಲಿ ಎಲ್ಲಿ ನಡೆದಿದೆ ಕ್ರೀಡೆ ಅಂತಂದರೆ ಇತ್ತೀಚೆಗೆ ಸೌತ್ ಆಫ್ರಿಕಾದಲ್ಲಿ ನಡೆಯುತ್ತೆ. ಇನ್ನು 2021ರಲ್ಲಿ ಎಲ್ಲಿ ನಡೆಯಲಿದೆ? ಬ್ರೆಜಿಲ್ದಲ್ಲಿ ನಡೆಯಲಿದೆ. 2021ರಲ್ಲಿ ಬ್ರಿಕ್ಸ್ ಕ್ರೀಡೆಗಳು ಬ್ರೆಜಿಲ್ದಲ್ಲಿ ನಡೆಯಲಿದೆ ನೋಡಿ. ಬ್ರೆಜಿಲ್ನಲ್ಲಿ ಆಯೋಜನೆ ನಡೆಯಲಿದೆ. ನೆಕ್ಸ್ಟ್ ನೋಡಿ, ಕೇಂದ್ರ ಸರ್ಕಾರವು ಈ ಉದ್ದೇಶಕ್ಕಾಗಿ ವಜ್ರ ಯೋಜನೆಯನ್ನು ಪ್ರಾರಂಭಿಸಿದೆ. ಭಾರತದ ಕ್ಷಿಪಣಿ ಸಾಮರ್ಥ್ಯವನ್ನು ಸುಧಾರಿಸುವುದಕ್ಕಾಗಿ, ವಿದೇಶಗಳಲ್ಲಿರುವ ಭಾರತೀಯ ವಿಜ್ಞಾನ ಆಕರ್ಷಿಸುವುದಕ್ಕಾಗಿ, ಆಪ್ಷನ್ ಸಿ ಕೃಷಿ ಉತ್ಪಾದನೆಯನ್ನು ಸುಧಾರಿಸಲಿಕ್ಕಾಗಿ, ಆಪ್ಷನ್ ಡಿ ಜಾನುವಾರು ತಳಿಗಳನ್ನು ಸುಧಾರಿಸಲಿಕ್ಕಾಗಿ. ಯಾವುದಂತಂದರೆ ವಜ್ರ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ವಜ್ರ ಅಂತಂದರೆ ವಿದೇಶಗಳಲ್ಲಿರುವ ಭಾರತೀಯ ವಿಜ್ಞಾನಿಗಳನ್ನು ಆಕರ್ಷಿಸುವುದು ವಜ್ರ ಯೋಜನೆ ಏನಾಗಿರುತ್ತೆ. ವಿದೇಶಗಳಲ್ಲಿರುವ ಭಾರತೀಯ ವಿಜ್ಞಾನಿಗಳನ್ನು ಆಕರ್ಷಿಸುವುದಕ್ಕಾಗಿ ಯಾವುದು ವಜ್ರ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ನೋಡಿ. ವಜ್ರ ಅಂತಂದರೆ ವಿಸಿಟಿಂಗ್ ಅಡ್ವಾನ್ಸ್ ಜಾಯಿಂಟ್ ರಿಸರ್ಚ್ ಅಂತ ಅರ್ಥ. ವಜ್ರ ಅಂತಂದರೆ ವಿಸಿಟಿಂಗ್ ಅಡ್ವಾನ್ಸ್ ಜಾಯಿಂಟ್ ರಿಸರ್ಚ್. ಇದು ಯಾವುದು ಕೇಂದ್ರ ಇಲಾಖೆ ಪ್ರಾರಂಭಿಸಿದೆ ಅಂತಂದರೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಪ್ರಾರಂಭಿಸಿದೆ ನೋಡಿ. ಯಾವ ಸಚಿವಾಲಯ ವಜ್ರ ಯೋಜನೆಯನ್ನು ಕೈಗೊಂಡಿದೆ ಅಂತಂದರೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯವು ಇದನ್ನು ಯೋಜನೆಯನ್ನು ಕೈಗೊಂಡಿದೆ ನೋಡಿ. ನೆಕ್ಸ್ಟ್ ನೋಡಿ, ಸಂಯುಕ್ತ ರಾಷ್ಟ್ರಗಳ ಆರ್ಥಿಕ ಹಾಗೂ ಸಾಮಾಜಿಕ ಮಂಡಳದ ಮುಖ್ಯ ಕಚೇರಿ ಎಲ್ಲಿದೆ? ಪ್ಯಾರಿಸ್, ಜಿನೆವಾ, ಬರ್ಲಿನ್, ನ್ಯೂಯಾರ್ಕ್ ಎಲ್ಲಿದೆ ಅಂತಂದರೆ ಸಂಯುಕ್ತ ರಾಷ್ಟ್ರಗಳ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳ ಅಂತಂದರೆ ಯುನೈಟೆಡ್ ಆರ್ಗನೈಸೇಷನ್ ಸಂಸ್ಥೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದಂಗೆ ಇಂಡೈರೆಕ್ಟ್ ಆಗಿ ನ್ಯೂಯಾರ್ಕ್ನಲ್ಲಿದೆ ನೋಡಿ. ಇದು ಕೇಂದ್ರ ಕಚೇರಿ ಎಲ್ಲಿದೆ? ಹೆಡ್ ಕ್ವಾರ್ಟರ್ಸ್ ಅಂತಂದರೆ ನ್ಯೂಯಾರ್ಕ್ ನೋಡಿ. ಇನ್ನು ವಿಟೋ ಪವರ್ ಹೊಂದಿರುವ ರಾಷ್ಟ್ರಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ವಿಟೋ ಪವರ್ ಹೊಂದಿರುವ ರಾಷ್ಟ್ರಗಳು 5 ಇವೆ ನೋಡಿ. ವಿಟೋ ಪವರ್ ಹೊಂದಿರುವ ರಾಷ್ಟ್ರಗಳು ಫ್ರಾನ್ಸು, ರಷ್ಯಾ, ಅಮೇರಿಕಾ, ಚೈನಾ, ಇಂಗ್ಲೆಂಡು. ಇನ್ನು ವಿಶ್ವಸಂಸ್ಥೆ ಅಧಿಕೃತ ಭಾಷೆಗಳು ಎಷ್ಟಿವೆ? 6 ಇವೆ ನೋಡಿ. ವಿಶ್ವಸಂಸ್ಥೆ ಅಧಿಕೃತ ಭಾಷೆಗಳು ಯಾವಂತಂದರೆ ಫ್ರೆಂಚು, ರಷ್ಯನ್ನು, ಅರೇಬಿಕ್ಕು, ಚೈನೀಸು, ಇಂಗ್ಲೀಷು, ಸ್ಪ್ಯಾನ್ಸು ನೋಡಿ. ಸ್ಪ್ಯಾನಿಷು ಒಟ್ಟು 6 ಭಾಷೆಗಳು. ಇನ್ನು ವಿಶ್ವಸಂಸ್ಥೆ ಪ್ರಾರಂಭಗೊಂಡ ವರ್ಷ ನಿಮ್ಗೆ ಗೊತ್ತಿರಬೇಕು. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಪ್ರಾರಂಭಗೊಂಡಿರುತ್ತೆ. ಈ ಪ್ರಸ್ತುತ ವಿಶ್ವಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಯಾರಿದ್ದಾರೆ ಅಂದರೆ ಆಂಟೋನಿಯೋ ಗುಟೆರಸ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ವಿಶ್ವಸಂಸ್ಥೆ ಮುಖ್ಯಸ್ಥರು ಆಂಟೋನಿಯೋ ಗುಟೆರಸ್ ಅವರು ಪೋರ್ಚುಗಲ್ ದೇಶದ ಅವರು. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಯಾವ ಜಿಲ್ಲೆಯು ಭಾರತದಲ್ಲಿ ಕಾಫಿ ಜನ್ಮಸ್ಥಳ ಮತ್ತು ಮೂಲ ಎಂದು ತಿಳಿಯಲ್ಪಟ್ಟಿದೆ? ಕೊಡಗು, ಮೈಸೂರು, ಬೆಳಗಾವಿ, ಚಿಕ್ಕಮಗಳೂರಲ್ಲಿ ಅಂತಂದರೆ ಚಿಕ್ಕಮಗಳೂರು ನೋಡಿ. ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯಲ್ಲಿ ಒಬ್ಬ ಮುಸ್ಲಿಂ ಸಂತ ಬಾಬಾ ಬುಡನ್ ಎಂಬ ಸಂತ ಕಾಫಿ ಸಸಿಗಳನ್ನ ತಂದು ನೆಟ್ಟಿರ್ತಾನೆ. ಮೂಲತಃ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯಲ್ಲಿ. ನೆಕ್ಸ್ಟ್ ನೋಡಿ, ರೋಹಿಂಗ್ಯಾ ಮುಸ್ಲಿಮರು ಇಲ್ಲಿಯವರು ಅಂತ ಕೇಳಿದ್ರೆ ಈಗಾಗಲೇ ಹೇಳಿದ್ದೀನಿ. ರೋಹಿಂಗ್ಯಾ ಮುಸ್ಲಿಮರು ಮಯನ್ಮಾರ್ ದೇಶದ ಬುಡಕಟ್ಟು ಜನಾಂಗದವರು. ಇವರು ಮುಸ್ಲಿಂ ಅಂದು ಬುಡಕಟ್ಟು ಜನಾಂಗ, ಮಯನ್ಮಾರ್ ದೇಶದ ಮೂಲತವರು. ನೆಕ್ಸ್ಟ್ ನೋಡಿ, ಹೊಸ ಚುನಾವಣೆ ಆಯುಕ್ತರು ಯಾರು? ಅವಾಗ ಪರೀಕ್ಷೆ ನಡೆದಾಗ ಯಾರು ಇರ್ತಾರೆ? ಅಚಲ್ ಕುಮಾರ್ ಜ್ಯೋತಿ ಅವರು ಇರ್ತಾರೆ. ಚುನಾವಣಾ ಆಯುಕ್ತರುವಾಗ ಅಚಲ್ ಕುಮಾರ್ ಜ್ಯೋತಿ ಅವರು ಇರ್ತಾರೆ. ಈ ಪ್ರಸ್ತುತ ಯಾರಿದ್ದಾರೆ? ಸುನಿಲ್ ಅರೋರಾ ಇದ್ದಾರೆ ನೋಡಿ. ಪ್ರಸ್ತುತ ಸುನಿಲ್ ಅರೋರಾ ಚುನಾವಣಾ ಆಯುಕ್ತರಿದ್ದಾರೆ. ಸುನಿಲ್ ಅರೋರಾ ಅವರು
ಇನ್ನು ಚುನಾವಣಾ ಆಯೋಗ ಬಗ್ಗೆ ತಿಳಿಸುವ ವಿಧಿ ಯಾವುದಂತಂದರೆ 324ನೇ ವಿಧಿ ಚುನಾವಣಾ ಆಯೋಗದ ಕುರಿತು ತಿಳಿಸುತ್ತೆ. 324ನೇ ವಿಧಿ. ಇನ್ನು ಚುನಾವಣಾ ಆಯೋಗ ಪ್ರಾರಂಭಗೊಂಡ ವರ್ಷ 1950 ಜನವರಿ 25ರಂದು ಚುನಾವಣಾ ಆಯೋಗ ಪ್ರಾರಂಭಗೊಂಡಿರುತ್ತೆ. ಇನ್ನು ಇವರ ಅಧಿಕಾರಾವಧಿ ನೋಡೋದಾದರೆ ಚುನಾವಣಾ ಆಯುಕ್ತರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷಗಳವರೆಗೆ ಅಧಿಕಾರದಲ್ಲಿರಬಹುದು ಚುನಾವಣಾ ಆಯುಕ್ತರು. ಇವರಿಗೆ ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳಿಂದ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ ನೋಡಿ. ನೆಕ್ಸ್ಟ್ ನೋಡಿ, ಕೆಳಗಿನ ಕಲಾ ಪ್ರಕಾರಗಳಲ್ಲಿ ಯಾವುದು ಶಾಸ್ತ್ರೀಯ ನೃತ್ಯವಾಗಿರುವುದಿಲ್ಲ? ಭರತನಾಟ್ಯಂ, ಮೋಹಿನಿ ಅಟ್ಟಂ, ಸತ್ರಿಯ, ದಪ್ಪನ್ ಕುತ್ತು. ಯಾವುದಂತಂದರೆ ಶಾಸ್ತ್ರೀಯ ನೃತ್ಯ ಯಾವುದಾಗಿಲ್ಲ ಅಂತಂದರೆ ದಪ್ಪನ್ ಕುತ್ತು ನೋಡಿ. ದಪ್ಪನ್ ಕುತ್ತು ಇವು ಭರತನಾಟ್ಯ ತಮಿಳುನಾಡು, ಮೋಹಿನಿ ಅಟ್ಟಂ ಕೇರಳ, ಸತ್ರಿಯ ಅಸ್ಸಾಮು. ಯಾವಂತಂದರೆ ಶಾಸ್ತ್ರೀಯ ನೃತ್ಯಗಳು ನೋಡೋದಾದರೆ ಒರಿಸ್ಸಾ ರಾಜ್ಯ, ಇನ್ನು ಕುಚಿಪುಡಿ ಆಂಧ್ರ ಪ್ರದೇಶದಲ್ಲಿದೆ. ಅದೇ ರೀತಿ ಕೇರಳದಲ್ಲಿ ಮೋಹಿನಿ ಅಟ್ಟಂ ಮತ್ತು ಕಥಕ್ಕಳಿ ನೋಡಿ. ಇನ್ನು ಮಣಿಪುರಿ ನೃತ್ಯ ಮಣಿಪುರ ರಾಜ್ಯದು. ಇನ್ನು ಕಥಕ್ ಅಂತಂದರೆ ಉತ್ತರ ಭಾರತ. ಕಥಕ್ ಅಂತಂದರೆ ಉತ್ತರ ಭಾರತ ಅಥವಾ ಉತ್ತರ ಪ್ರದೇಶದ ಮೂಲ ನೋಡಿ. ಉತ್ತರ ಪ್ರದೇಶದ ಮೂಲ ಕಥಕ್ಕು. ಇವು ಶಾಸ್ತ್ರೀಯ ನೃತ್ಯಗಳಾಗಿರುತ್ತೆ ನೋಡಿ. 24ನೇ ಪ್ರಶ್ನೆ ನೋಡಿ, ಈ ಕೆಳಗಿನವರಲ್ಲಿ ಯಾರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ಯಾರಂತಂದರೆ ಸಂವಿಧಾನ ಸಭೆ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರೆ ನೋಡಿ. ರಾಜೇಂದ್ರ ಪ್ರಸಾದ್ ಅವರು, ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಹಂಗಾಮಿ ಸಭೆ ಅಂತಂದರೆ ಹಂಗಾಮಿ ಸಭೆ ಅಧ್ಯಕ್ಷರಾಗಿರ್ತಾರೆ ಸಚ್ಚಿದಾನಂದ ಸಿನ್ಹಾ. 1946 ಡಿಸೆಂಬರ್ 9ರಂದು ಸಚ್ಚಿದಾನಂದ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ. ಸಂವಿಧಾನ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ. ಮುಂದೆ ಏನಾಗುತ್ತೆ, 1946 ಡಿಸೆಂಬರ್ 11ರಂದು ಕಾಯಂ ಸದಸ್ಯತ್ವವನ್ನು ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರೆ. ಕಾಯಂ ಸಭೆಯ ಅಧ್ಯಕ್ಷತೆಯನ್ನು ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸಿಕೊಳ್ತಾರೆ. ಇನ್ನು ಇದರ ಉಪಾಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿರ್ತಾರೆ ಅಂದರೆ ಸಂವಿಧಾನ ಸಭೆಯ ಉಪಾಧ್ಯಕ್ಷರು HC ಮುಖರ್ಜಿ ನೋಡಿ. ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾದರೆ ಅದರ ಉಪಾಧ್ಯಕ್ಷತೆಯನ್ನು HC ಮುಖರ್ಜಿ ಅವರಾಗಿರ್ತಾರೆ ನೋಡಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನ 4ರಲ್ಲಿ 3 ಯಾವುದೋ ಒಂದು ವಿಧದಲ್ಲಿ ಸಮವಾಗಿದೆ. ಗುಂಪಿಗೆ ಸೇರದ ಒಂದು ಯಾವುದು ಅಂತ ಕೇಳಿದ್ದಾರೆ. ಬಟಾಟೆ, ಕ್ಯಾರೆಟ್, ಬೀಟ್ರೂಟು, ಹೂಕೋಸು. ಯಾವುದಂತಂದರೆ ಹೂಕೋಸು ನೋಡಿ. ಗುಂಪಿಗೆ ಸೇರದಂತಂದರೆ ಹೂಕೋಸು. ಯಾಕಂತಂದರೆ ಹೂಕೋಸು ಅಂತಂದು ಭೂಮಿ ಮೇಲ್ಗಡೆ ಬೆಳೆಯುವ ಬೆಳೆಯಾಗಿರುತ್ತೆ. ಇವು ಬಟಾಟೆ, ಕ್ಯಾರೆಟು, ಬೀಟ್ರೂಟ್ ಇವೆಲ್ಲ ಭೂಮಿಯ ಒಳಗಡೆ ಬೆಳೆಯುವ ತರಕಾರಿಗಳು ನೋಡಿ. ಭೂಮಿಯ ಒಳಗಡೆ ಭೂಮಿಯ ಪದರದಲ್ಲಿ ಬೆಳೆಯುವ ಬೆಳೆಗಳಾಗಿರುತ್ತೆ ಬಟಾಟೆ, ಕ್ಯಾರೆಟು, ಬೀಟ್ರೂಟು, ಗೆಣಸು. ನೆಕ್ಸ್ಟ್ ನೋಡಿ, ಮೂಲಭೂತ ಹಕ್ಕುಗಳಲ್ಲಿ ಯಾವುದು 44ನೇ ತಿದ್ದುಪಡಿ ಮಸೂದೆಯಿಂದ ರದ್ದುಪಡಿಸಲ್ಪಟ್ಟಿದೆ? ಶೋಷಣೆ ವಿರುದ್ಧ ಹಕ್ಕು, ಆಸ್ತಿಯ ಹಕ್ಕು, ಪ್ರತಿಭಟನೆ ಹಕ್ಕು, ವಾಕ್ ಹಕ್ಕು. ಯಾವುದಂತಂದರೆ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿರುತ್ತೆ 1978ರಲ್ಲಿ. 1978ರಲ್ಲಿ 44ನೇ ತಿದ್ದುಪಡಿ ಮಾಡಿ ಆಸ್ತಿಯ ಹಕ್ಕನ್ನು 31ನೇ ವಿಧಿಯನ್ನು ತೆಗೆದುಹಾಕಿ ಕೇವಲ 300Aಗೆ ಕಾನೂನಾತ್ಮಕ ವಿಧಿಯನ್ನು ಸೇರಿಸಲಾಗಿದೆ. ಕಾನೂನಾತ್ಮಕ ಹಕ್ಕನ್ನು ಮಾಡಲಾಗಿದೆ ಆಸ್ತಿಯ ಹಕ್ಕನ್ನು. ಅವಾಗಿದ್ದಂಥ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರಿರ್ತಾರೆ 1978ರಲ್ಲಿ. ನೆಕ್ಸ್ಟ್ ನೋಡಿ, ಭಾರತ ಸಂವಿಧಾನದ ಯಾವ ಭಾಗವು ರಾಜನೀತಿ ನಿರ್ದೇಶನದ ತತ್ವಗಳೊಂದಿಗೆ ವ್ಯವಹರಿಸುತ್ತದೆ? ಭಾಗ 3, ಭಾಗ 4, ಭಾಗ 5, ಭಾಗ 6. ಯಾವುದಂತಂದರೆ ರಾಜನಿರ್ದೇಶಕ ತತ್ವಗಳು ಬರುವುದು ಯಾವ ಪಾರ್ಟ್ನಲ್ಲಿ ಅಂತಂದರೆ ಪಾರ್ಟ್ 4ರಲ್ಲಿ ನೋಡಿ. ಪಾರ್ಟ್ 4 ವಿಧಿಗಳು 36ರಿಂದ 51 ರಾಜನಿರ್ದೇಶಕ ತತ್ವಗಳು. ಇನ್ನು ರಾಜನಿರ್ದೇಶಕ ತತ್ವಗಳು ಯಾವ ದೇಶದಿಂದ ಎರವಲು ಪಡೆದಿವೆ ಅಂದರೆ ಐರ್ಲ್ಯಾಂಡ್ ದೇಶದಿಂದ ರಾಜನಿರ್ದೇಶಕ ತತ್ವಗಳನ್ನು ಎರವಲು ಪಡೆಯಲಾಗಿದೆ, ಐರ್ಲ್ಯಾಂಡ್ ದೇಶದಿಂದ. ಇನ್ನು ಪ್ರಮುಖ ವಿಧಿಗಳು ನೋಡೋದಾದರೆ ರಾಜನಿರ್ದೇಶಕ ತತ್ವಗಳಲ್ಲಿ 44ನೇ ವಿಧಿ ಸಿವಿಲ್ ಕೋಡ್ ಏಕರೂಪ ನಾಗರಿಕತೆ ಬಗ್ಗೆ ತಿಳಿಸುವ ವಿಧಿ ಯಾವುದಂತಂದರೆ ಆರ್ಟಿಕಲ್ 44 ನೋಡಿ 44ನೇ ವಿಧಿ. ಇನ್ನು ಪಂಚಾಯತ್ ಇರಬೇಕಂತ ತಿಳಿಸುವ ವಿಧಿ ಯಾವುದಂತಂದರೆ 40ನೇ ವಿಧಿ. ಅದು ಕೂಡ ರಾಜನಿರ್ದೇಶಕ ತತ್ವದಲ್ಲಿ ಬರುತ್ತೆ. 40ನೇ ವಿಧಿ ಪಂಚಾಯತ್ ಇಲಾಖೆ ಬಗ್ಗೆ ತಿಳಿಸುತ್ತೆ. ಇನ್ನು ಅಂತಾರಾಷ್ಟ್ರೀಯ ಒಪ್ಪಂದಗಳು ಬರುವುದು ಯಾವ ವಿಧಿಯಲ್ಲಿ ಅಂತಂದರೆ 51ನೇ ವಿಧಿಯಲ್ಲಿ ಬರುತ್ತೆ ನೋಡಿ. ಅಂತಾರಾಷ್ಟ್ರೀಯ ಒಪ್ಪಂದಗಳು ಬರುವುದು ಯಾವ ಆರ್ಟಿಕಲ್ ಅಂತಂದರೆ 51ನೇ ಆರ್ಟಿಕಲಲ್ಲಿ ಬರುತ್ತೆ ನೋಡಿ. 51ನೇ ವಿಧಿಗಳು ಇಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾಪಾಡುವುದು 51ನೇ ವಿಧಿ ನೋಡಿ. ಇನ್ನು 50ನೇ ವಿಧಿ ಏನಂತಂದರೆ ಕಾರ್ಯಾಂಗದಿಂದ ನ್ಯಾಯಾಂಗ ಪ್ರತ್ಯೇಕಿಸುವುದು. ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವ ವಿಧಿ ಯಾವುದಂತಂದರೆ ಆರ್ಟಿಕಲ್ 50 ನೋಡಿ. ಕೇಳಿದಾನೆ ಎಕ್ಸಾಮಲ್ಲಿ, ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸುವ ವಿಧಿ ಅಂತ ಕೇಳಿದಾನೆ, ಆರ್ಟಿಕಲ್ 50 ನೋಡಿ. ನೆಕ್ಸ್ಟ್ ನೋಡಿ, ನಿರ್ದೇಶನ ತತ್ವಗಳ ಜಾರಿಯು ಹೆಚ್ಚಾಗಿ ಇವರ ಮೇಲೆ ಅವಲಂಬಿಸಿರುತ್ತದೆ. ರಾಷ್ಟ್ರಾಧ್ಯಕ್ಷರು,
ನ್ಯಾಯಾಲಯ. ಸರ್ಕಾರಕ್ಕೆ ಲಭ್ಯವಿರುವ ಮೂಲಗಳು. ಆಪ್ಷನ್ ಡಿ ಭಾರತದ ಮುಖ್ಯ ನ್ಯಾಯಾಧೀಶರು. ಇದು ಅಂತಂದರೆ ರಾಜನಿರ್ದೇಶಕ ತತ್ವಗಳು ಜಾರಿ ಇವರ ಮೇಲಿರುತ್ತೆ ಅಂತಂದರೆ ಸರ್ಕಾರಕ್ಕೆ ಲಭ್ಯವಿರುವ ಮೂಲಗಳ ಪ್ರಕಾರ ಇದನ್ನು ಮಾಡಬಹುದು. ಮೂಲಗಳ ಪ್ರಕಾರ ಸರ್ಕಾರಕ್ಕೆ ಲಭ್ಯವಿರುವ ಮೂಲಗಳ ಪ್ರಕಾರ ಇದು ಹೆಚ್ಚಿಗೆ ಅವಲಂಬಿಸಿರುತ್ತೆ ರಾಜನಿರ್ದೇಶಕ ತತ್ವಗಳು. ಆಪ್ಷನ್ ಸಿ ಸರಿಯಾದ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ, ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಯಾರಾಗಿರುತ್ತಾರೆ? ಪ್ರಧಾನಮಂತ್ರಿಗಳು, ರಾಷ್ಟ್ರ ಅಧ್ಯಕ್ಷರು, ರಕ್ಷಣಾ ಸಚಿವರು, ಸೇನಾ ಸಿಬ್ಬಂದಿಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತಂದರೆ ಸರ್ವೋಚ್ಚ ಪಡೆಗಳ ಮುಖ್ಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ರಾಷ್ಟ್ರ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಮುಖ್ಯ ಅಧಿಪತಿಯನ್ನು ವಹಿಸ್ಕೊಂಡಿರ್ತಾರೆ. ಮೂರು ಪಡೆಗಳ ಮಹಾದಂಡನಾಯಕ ಅಂತ ಕರಿತೀವಿ ರಾಷ್ಟ್ರಪತಿಯವರನ್ನು. ಇತ್ತೀಚೆಗೆ CDS ಹುದ್ದೆಯನ್ನು ಕೂಡ ಸೃಷ್ಟಿಸಿ ಮಾಡಲಾಗಿದೆ. CDS ಭೂಸೇನೆ, CDS ಹುದ್ದೆ ಇದು ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳ ಇವರ ಮೂರು ಪಡೆಗಳ ಮುಖ್ಯಸ್ಥರಾಗಿರ್ತಾರೆ. ಇದರ ಮೂರು ಪಡೆಗಳ ಮುಖ್ಯಸ್ಥ CDS ಆಗಿರ್ತಾರೆ. CDS ಅವರ ಮುಖ್ಯಸ್ಥ ರಾಷ್ಟ್ರಪತಿ ಆಗಿರ್ತಾರೆ ನೋಡಿ. ಪ್ರಸ್ತುತ CDS ಮೂರು ಪಡೆಗಳ ಮುಖ್ಯಸ್ಥರು CDS, ಅವರ ಮುಖ್ಯಸ್ಥರು ಯಾರಾಗಿರ್ತಾರೆ? ರಾಷ್ಟ್ರಪತಿ ಅವರು ಇರ್ತಾರೆ ನೋಡಿ. ಮೊದಲ CDS ಯಾರಂತಂದರೆ ಬಿಪಿನ್ ರಾವತ್ ಅವರು ನೋಡಿ, ಬಿಪಿನ್ ರಾವತ್ ಅವರು. ನೆಕ್ಸ್ಟ್ ನೋಡಿ, ಮಾಡು ಇಲ್ಲವೇ ಮಡಿ ಘೋಷಣಾ ವಾಕ್ಯ ಯಾರೊಂದಿಗೆ ನಂಟನ್ನು ಹೊಂದಿದೆ? ಸುಭಾಷ್ ಚಂದ್ರ ಬೋಸರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲಗಂಗಾಧರ ತಿಲಕ, ಮಹಾತ್ಮ ಗಾಂಧೀಜಿ. ಯಾರಂತಂದರೆ ಮಾಡು ಇಲ್ಲವೇ ಮಡಿ ಅಂತಂದು ಕರೆ ಕೊಟ್ಟವರು ಮಹಾತ್ಮ ಗಾಂಧೀಜಿ. ಡೂ ಆರ್ ಡೈ ಅಂತ ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. 1942 ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ, ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಆಗಸ್ಟ್ 8ರಂದು ಕರೆ ಕೊಡ್ತಾರೆ. ಆಗಸ್ಟ್ 8ರಂದು ಮುಂಬೈಯಲ್ಲಿ ಕರೆ ಕೊಟ್ಟಿರ್ತಾರೆ ಮಹಾತ್ಮ ಗಾಂಧೀಜಿಯವರು. ಯಾವಾಗ ಅಂತಂದರೆ 1942ರಲ್ಲಿ ಕ್ರಿಪ್ಸ್ ಆಯೋಗದ ವಿಫಲತೆಯಿಂದ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು. ಈ ಚಳವಳಿಯನ್ನು ಅಂತ ಕರೀತಾರೆ ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. ಭಾರತ ಬಿಟ್ಟು ತೊಲಗಿ ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. ಯಾಕಂದರೆ ಎಲ್ಲ ನಾಯಕರನ್ನು ಜೈಲಿಗೆ ಹಾಕಲಾಗಿರುತ್ತೆ. ಇದರಿಂದ ಇದನ್ನೇನಂತ ಕರೀತಾರೆ? ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು. ನೆಕ್ಸ್ಟ್ ನೋಡಿ, ಬಹುಮನಿ ರಾಜ್ಯದ ಮೊದಲ ರಾಜಧಾನಿ? ಕಲಬುರಗಿ, ಬೀದರ್, ದೌಲತಾಬಾದ್, ಗೋಲ್ಕೊಂಡ. ಯಾವುದಂತಂದರೆ ಬಹುಮನಿ ರಾಜ್ಯದ ಮೊದಲ ರಾಜಧಾನಿ ಕಲಬುರಗಿ ನೋಡಿ. ಮೊದಲ ರಾಜಧಾನಿ ಕಲಬುರಗಿ. ಇನ್ನು ರಾಜಧಾನಿಯನ್ನು ವರ್ಗಾವಣೆ, ಎರಡನೇ ರಾಜಧಾನಿ ಅಂತಂದರೆ ಬೀದರ್ ನೋಡಿ. ಕಲಬುರಗಿಯಿಂದ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. ಯಾವಂತಂದರೆ ಬಹುಮನಿ ಸುಲ್ತಾನತ್ 1422ರಲ್ಲಿ ಅಹ್ಮದ್ ಶಾನು ಕಲಬುರಗಿಯಿಂದ ಬೀದರ್ಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಇನ್ನು ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಗೊಂಡ ವರ್ಷ ನಿಮ್ಗೆ ಗೊತ್ತಿರಬೇಕು, 1347ರಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಬಹುಮನಿ ಸಾಮ್ರಾಜ್ಯದ ವಿಭಜನೆ ಆದ ವರ್ಷ ಅಂತಂದರೆ 1489ರಲ್ಲಿ 5 ಮನೆತನಗಳು ಸೃಷ್ಟಿಯಾಗುತ್ತೆ. 1489ರಲ್ಲಿ ಬಹುಮನಿ ಸುಲ್ತಾನರಿಂದ. ನೆಕ್ಸ್ಟ್ ನೋಡಿ, ಭಾರತೀಯ ನಾಗರಿಕ ಸೇವೆಯಲ್ಲಿ ಪ್ರವೇಶಿಸಿದ ಪ್ರಥಮ ಭಾರತೀಯ? GK ಗೋಖಲೆ, ಸತ್ಯೇಂದ್ರನಾಥ್ ಟ್ಯಾಗೋರ್, ರಾಮಾನುಜ, ರವೀಂದ್ರನಾಥ್ ಟ್ಯಾಗೋರ್. ಯಾರಂತಂದರೆ ICS ಪರೀಕ್ಷೆ ಪಾಸಾದ ಮೊದಲ ಭಾರತೀಯ ಅಂತಂದರೆ ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು ನೋಡಿ. ICS ಪರೀಕ್ಷೆ ಪಾಸಾದ ಮೊದಲ ಭಾರತೀಯ ಸತ್ಯೇಂದ್ರನಾಥ್ ಟ್ಯಾಗೋರು. ಯಾವಾಗ ಆಯ್ಕೆಯಾಗಿರ್ತಾರೆ? 1863ರಲ್ಲಿ ICS ಪರೀಕ್ಷೆ ಆಯ್ಕೆಯಾಗಿರ್ತಾರೆ. ಇವರು ಯಾರ ಸೋದರ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಸೋದರ ನೋಡಿ. ಇವರು ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು. ಇವರ ತಂದೆ ಯಾರಂತಂದರೆ ದೇವೇಂದ್ರನಾಥ್ ಟ್ಯಾಗೋರು. ಸತ್ಯೇಂದ್ರನಾಥ್ ಟ್ಯಾಗೋರ್ ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರ ತಂದೆ ಯಾರಂತಂದರೆ ದೇವೇಂದ್ರನಾಥ್ ಟ್ಯಾಗೋರು. ನೆಕ್ಸ್ಟ್ ನೋಡಿ, ಈ ವರ್ಷ ಬ್ರಿಟಿಷ್ ಇಂಡಿಯಾದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು. 1911, 1912, 1920, 1925. ಯಾವಾಗ ಅಂತಂದರೆ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಮಾಡಿದ ವರ್ಷ ನಿಮ್ಗೆ ಗೊತ್ತಿರಬೇಕು, 1911ರಲ್ಲಿ ಲಾರ್ಡ್ ಹಾರ್ಡಿಂಜ್ ಟು ಅವರು ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಿರೋ. ಇನ್ನೊಂದು ವಿಶೇಷ ಏನಂತಂದರೆ ಲಾರ್ಡ್ ಹಾರ್ಡಿಂಜ್ ಟು ಅವರದು ಬಂಗಾಳ ವಿಭಜನೆ ರದ್ದು ಮಾಡಿದ ಗವರ್ನರ್ ಕೂಡ ಇವರೇ ಆಗಿರ್ತಾರೆ, ಲಾರ್ಡ್ ಹಾರ್ಡಿಂಜ್ ಟು ಅವರು. ಇನ್ನು ದೆಹಲಿಯಲ್ಲಿ ನವದೆಹಲಿ ಹೊಸನಗರ ನಿರ್ಮಾಣಗೊಂಡಿದ್ದು ಯಾವಾಗ ಅಂತ ಗೊತ್ತಿರಬೇಕು. ಹೊಸನಗರ ನಿರ್ಮಾಣಗೊಂಡಿದ್ದು 1931ರಲ್ಲಿ ನಿರ್ಮಾಣಗೊಂಡಿರುತ್ತೆ ನೋಡಿ. ನವದೆಹಲಿ ನಿರ್ಮಾಣಗೊಂಡಿದ್ದು. ಈ ನವದೆಹಲಿಯನ್ನು ಏನಂತ ಕರೀತಾರೆ? ಲೂಟಿನ್ಸ್ ನಗರ ಕೂಡ ಅಂತ ಕರೀತಾರೆ. ಎಡ್ವಿನ್ ಲೂಟಿನ್ಸ್ ನಗರ ಅಂತ ಕೂಡ ಕರೀತಾರೆ. ನವದೆಹಲಿ ನಿರ್ಮಾಣಕರ್ತಾದಂತ ಯಾರಂತಂದ್ರೆ ಎಡ್ವಿನ್ ಲೂಟಿನ್ಸ್ ಅವರು. ಇವರು ಇನ್ನೊಂದು ರಾಷ್ಟ್ರಪತಿ ಭವನ ಕೂಡ ಇವರಿಂದ ನಿರ್ಮಾಣಗೊಂಡಿದೆ ನೋಡಿ. ರಾಷ್ಟ್ರಪತಿ ಭವನ ಶಿಲ್ಪಿ ಹೆಸರು ಎಡ್ವಿನ್ ಲೂಟಿನ್ಸ್ ನೋಡಿ. ಇನ್ನು ಇಂಡಿಯಾ ಗೇಟ್ ಕೂಡ ಎಡ್ವಿನ್ ಲೂಟಿನ್ಸ್ ಅವರೇ ಕಟ್ಟಿಸಿರ್ತಾರೆ. ಶಿಲ್ಪಿ ಕೂಡ ಇಂಡಿಯನ್ ಗೇಟು, ಡೆಲ್ಲಿಯ ಇಂಡಿಯನ್ ಗೇಟು ಎಡ್ವಿನ್ ಲೂಟಿನ್ಸ್ ಅವರೇ ನೋಡಿ. ನವದೆಹಲಿಯನ್ನು ಲೂಟಿನ್ಸ್ ನಗರ ಅಂತ ಕರೀತಾರೆ, ಲೂಟಿನ್ಸ್ ನಗರ. ನೆಕ್ಸ್ಟ್ ನೋಡಿ,
ವ್ಯಾಕರಣ ಕ್ಷೇತ್ರದಲ್ಲಿ ಒಂದು ಉತ್ಕೃಷ್ಟ ಕೃತಿಯಾದ ಮಹಾಭಾಷ್ಯವು ಇವರ ರಚನೆಯಾಗಿದೆ. ಅಶ್ವಿನ್ ಘೋಷ, ಕಕ್ಷವಿತ, ಪತಂಜಲಿ ಯಾರಂತಂದರೆ ಬರೆದವರು ಮಹಾಭಾಷ್ಯ ಕೃತಿಯನ್ನು ಪತಂಜಲಿಯವರು ಹೊರಡಿಸಿರ್ತಾರೆ ನೋಡಿ. ಪತಂಜಲಿಯವರು ಬರೆದಿರ್ತಾರೆ. ಪತಂಜಲಿಯವರು ಮಹಾಭಾಷ್ಯ ಕೃತಿಯನ್ನು ಹೊರಡಿಸಿರ್ತಾರೆ. ಇನ್ನು ಆಯುರ್ವೇದದ ಪಿತಾಮಹ ಯಾರಂತಂದರೆ ಆಯುರ್ವೇದದ ಪಿತಾಮಹ ಧನ್ವಂತರಿ. ಇನ್ನು ಶಸ್ತ್ರಚಿಕಿತ್ಸೆ ಪಿತಾಮಹ ಸುಶ್ರುತ ನೋಡಿ. ನೆಕ್ಸ್ಟ್ ನೋಡಿ, ಡೆಸಿಬಲ್ ಏಕಮಾನವನ್ನು ಇದರ ಮಾಪನಕ್ಕಾಗಿ ಬಳಸುತ್ತಾರೆ. ಬೆಳಕಿನ ವೇಗ, ಶಾಖದ ತೀವ್ರತೆ, ಧ್ವನಿಯ ತೀವ್ರತೆ, ರೇಡಿಯೋ ತರಂಗಗಳ ಆವರ್ತನ ಅಂತ ಕೇಳಿದ್ದಾರೆ. ಡೆಸಿಬಲ್ ಅಂತ ನಿಮ್ಗೆ ಗೊತ್ತಿರಬೇಕು. ಶಬ್ದದ ತೀವ್ರತೆಯನ್ನು ಅಳೆಯುವ ಏಕಮಾನ ಯಾವುದಾಗಿರುತ್ತೆ? ಡೆಸಿಬಲ್. ಶಬ್ದ ಅಂತಂದರೆ ಇಲ್ಲಿ ಧ್ವನಿ ಅಂತ ಕೊಟ್ಟಿದ್ದಾನೆ, ಡೆಸಿಬಲ್ಲು. ಇನ್ನು ಶಬ್ದವು ಯಾವುದು ಪ್ರದೇಶದಲ್ಲಿ ಚಲಿಸುವುದಿಲ್ಲ ಅಂತಂದರೆ ನಿರ್ವಾತ ಪ್ರದೇಶದಲ್ಲಿ ಶಬ್ದವು ಚಲಿಸುವುದಿಲ್ಲ ನೋಡಿ. ನಿರ್ವಾತ ಪ್ರದೇಶದಲ್ಲಿ ಶಬ್ದವು ಚಲಿಸುವುದಿಲ್ಲ. ನಿರ್ವಾತ ಪ್ರದೇಶ, ವ್ಯಾಕ್ಯೂಮ್ ಏರಿಯಾದಲ್ಲಿ. ಇನ್ನು ಅಂತಾರಾಷ್ಟ್ರೀಯ ಏಕಮಾನಗಳು ನೋಡೋದಾದರೆ ಫೋರ್ಸ್ದ ಏಕಮಾನ ಯಾವುದಂತಂದರೆ SI ಯೂನಿಟ್ ಆಫ್ ಫೋರ್ಸ್ ಅಂತಂದರೆ ನ್ಯೂಟನ್ ನೋಡಿ, ನ್ಯೂಟನ್ನು. ಅದೇ ರೀತಿ ವರ್ಕ್ದು ಯಾವುದಿದೆ ಅಂತಂದರೆ ಜೌಲ್ ನೋಡಿ, ವರ್ಕ್ದು ಜೌಲು. ಇನ್ನು ಪ್ರೆಷರ್ದು ಪಾಸ್ಕಲ್ ನೋಡಿ. ಪ್ರೆಷರ್ದ ಏಕಮಾನ ಕೇಳಿದ್ದಾನೆ. ಪ್ರೆಷರ್ ಒತ್ತಡದ ಏಕಮಾನ ಯಾವುದಂತಂದರೆ ಪಾಸ್ಕಲ್ ನೋಡಿ. ಅದೇ ರೀತಿ ಹೀಟ್ದು ಯಾವುದಂತಂದರೆ ಜೌಲ್ ನೋಡಿ. ಇನ್ನು ರೆಸಿಸ್ಟೆನ್ಸ್ ಯಾವುದಂತಂದರೆ ಓಮ್ ನೋಡಿ. ರೆಸಿಸ್ಟೆನ್ಸ್ ಏಕಮಾನ ಓಮ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಹಸಿರು ಮನೆ ಪರಿಣಾಮಕ್ಕೆ ಪ್ರಮುಖವಾಗಿ ಇದು ಕಾರಣ. ಓಝೋನು, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಯಾವುದಂತಂದರೆ ಹಸಿರು ಮನೆ ಪರಿಣಾಮಕ್ಕೆ ಪ್ರಮುಖವಾದ ಕಾರಣ ಯಾವುದಂತಂದರೆ ಕಾರ್ಬನ್ ಡೈಆಕ್ಸೈಡ್ ನೋಡಿ. ಹಸಿರು ಮನೆ ಪರಿಣಾಮಕ್ಕೆ ಗ್ರೀನ್ ಹೌಸ್ ಎಫೆಕ್ಟಿಗೆ ಮುಖ್ಯ ಕಾರಣ ಯಾವುದಂತಂದರೆ ಕಾರ್ಬನ್ ಡೈಆಕ್ಸೈಡು ಗ್ರೀನ್ ಹೌಸ್ ಎಫೆಕ್ಟಿಗೆ. ಇನ್ನು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲಗಳು ನೋಡೋದಾದರೆ ಕಾರ್ಬನ್ ಡೈಆಕ್ಸೈಡು, ನೈಟ್ರಸ್ ಆಕ್ಸೈಡು, ಮಿಥೇನು, ವಾಟರ್ ವೇಪರ್ ಅಥವಾ ನೀರಾವಿ. ನೆಕ್ಸ್ಟ್ ನೋಡಿ, ರಕ್ತದೊತ್ತಡವನ್ನು ಅಳೆಯಲು ಯಾವ ಉಪಕರಣವನ್ನು ಉಪಯೋಗಿಸುತ್ತಾರೆ? ಸ್ಪಿಗ್ಮೋ ನ್ಯಾನೋಮೀಟರ್, ಥರ್ಮೋಮೀಟರ್, ಹೈಗ್ರೋಮೀಟರ್, ಬ್ಯಾರೋಮೀಟರ್ ಯಾವುದಂತ ರಕ್ತ ಒತ್ತಡ ಅಂತಂದರೆ ಬ್ಲಡ್ ಪ್ರೆಷರನ್ನು ಅಳೆಯುವ ಏಕಮಾನ ಯಾವಂತಂದರೆ ಸ್ಪಿಗ್ಮೋ ಮ್ಯಾನೋಮೀಟರ್ ನೋಡಿ. ಸ್ಪಿಗ್ಮೋ ಮ್ಯಾನೋಮೀಟರ್ ಬ್ಲಡ್ ಪ್ರೆಷರನ್ನು ಅಳೆಯುವ ಏಕಮಾನ ಆಗಿರುತ್ತೆ, ಉಪಕರಣ. ಇನ್ನು ನಾರ್ಮಲ್ ಬಿ ಪಿ ಅಂತಂದರೆ ಬಿ ಪಿ ಅಂತ ನಿಮ್ಗೆ ಗೊತ್ತಿರಬೇಕು. ಬಿ ಪಿ ಇದರ ಫುಲ್ ಫಾರ್ಮ್ ಅಂತ ಕೇಳಿದಾನೆ ಎಕ್ಸಾಮಲ್ಲಿ. ಬಿ ಪಿ ಅಂತಂದರೆ ಬ್ಲಡ್ ಪ್ರೆಷರ್ ನೋಡಿ. ಬಿ ಪಿ ಅಂತಂದರೆ ಬ್ಲಡ್ ಪ್ರೆಷರು. ಇನ್ನು ನಾರ್ಮಲ್ ಬಿ ಪಿ ಅಂತಂದರೆ 120/80 HG ಅಂತ ಹೇಳ್ತಾರೆ. 120/80 ನಾರ್ಮಲ್ ಬಿ ಪಿ ನೋಡಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಸಿದ್ಧಾಂತಗಳಲ್ಲಿ ಯಾವುದು ದ್ಯುತಿ ತಂತುವಿನೊಂದಿಗೆ ನಂಟು ಹೊಂದಿರುತ್ತದೆ? ಚದುರುವಿಕೆ, ವ್ಯತೀಕರಣ, ಒಟ್ಟು ಆಂತರಿಕ ಪ್ರತಿಫಲನ, ವಕ್ರೀಕರಣ ಅಂತ ಕೇಳಿದ್ದಾರೆ. ಯಾವುದಂತಂದರೆ ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್ ನೋಡಿ. ಫೋಟೋ ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಿರುವುದು ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್, ಒಟ್ಟು ಆಂತರಿಕ ಪ್ರತಿಫಲನ. ಇದ್ರ ಮ್ಯಾಗ ಯಾವ ಕ್ರಿಯೆಗಳು ನಡೀತೀವಿ ಅಂತಂದರೆ ಆಪ್ಟಿಕ್ ಫೈಬರು ದ್ಯುತಿ ಅಂತ ಕೊಡ್ತಾರೆ. ಆಪ್ಟಿಕ್ ಫೈಬರ್ ನೋಡಿ. TAR ಮೂಲಕ ವರ್ಕ್ ಆಗುವ ಕ್ರಿಯೆಗಳು ಯಾವಂತಂದರೆ ಆಪ್ಟಿಕ್ ಫೈಬರು. ಇನ್ನು ವಜ್ರ ಕೂಡ ಹೊಳೆಯುವುದು ಕೂಡ ಯಾವುದರ ಮೂಲಕ ಅಂತಂದರೆ ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್ ಮೂಲಕ ವಜ್ರವು ಕೂಡ ಹೊಳೆಯುತ್ತೆ. ಇನ್ನು ಮರುಭೂಮಿಯಲ್ಲಿ ಉಂಟಾಗುವ ಮರೀಚಿಕೆ ಕೂಡ ಯಾವುದಕ್ಕೆ ಕಾರಣ ಆಗಿರುತ್ತೆ? TARಗೆ ಕಾರಣ ನೋಡಿ. ಇನ್ನು ವಾಹನಗಳ ಹಿಂದಿನ ಪ್ರತಿಫಲಕದಲ್ಲಿ ಬಳಸುವುದು ಯಾವುದಾಗಿರುತ್ತೆ? ಒಟ್ಟು ಆಂತರಿಕ ಪ್ರತಿಫಲನ. ಹಿಂದಿನ ವಾಹನಗಳ ಹಿಂಭಾಗದಲ್ಲಿ ಬಳಸುವ ಲೈಟ್ ಯಾವಾಗಿರುತ್ತೆ? ಒಟ್ಟು ಆಂತರಿಕ ಪ್ರತಿಫಲನ ನೋಡಿ. ನೆಕ್ಸ್ಟ್ ನೋಡಿ, ಭೌತ ವಸ್ತುವಿನ 4ನೇ ಸ್ಥಿತಿಗೆ ಹೀಗೆನ್ನುತ್ತಾರೆ: ಹಬೆ, ಪ್ಲಾಸ್ಮಾ, ಅನಿಲ, ಯಾವುದು ಅಲ್ಲ ಅಂತ ಕೊಟ್ಟಿದ್ರೆ. ಯಾವುದಂತಂದರೆ ಫೋರ್ತ್ ಸ್ಟೇಟ್ ಆಫ್ ಅಂತಂದರೆ ಪ್ಲಾಸ್ಮಾ ನೋಡಿ. ಪ್ಲಾಸ್ಮಾ ಯಾವಂತಂದರೆ ಘನ, ದ್ರವ, ಅನಿಲ, ಪ್ಲಾಸ್ಮಾ ಏನಂತಾರೆ ಸಾಲಿಡು, ಲಿಕ್ವಿಡು, ಗ್ಯಾಸ್, ಪ್ಲಾಸ್ಮಾ. ಫೋರ್ತ್ ಸ್ಟೇಟ್ ಯಾವುದಂತಂದರೆ ಪ್ಲಾಸ್ಮಾ ನೋಡಿ. ನೆಕ್ಸ್ಟ್ ನೋಡಿ, ಮೂತ್ರಜನಕಾಂಗ ಕಲ್ಲುಗಳಲ್ಲಿ ಕಂಡುಬರುವ ಪ್ರಮುಖ ರಾಸಾಯನಿಕ ಸಂಯುಕ್ತವು ಇದಾಗಿದೆ: ಯೂರಿಯಾ, ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸಾಲೇಟ್, ಕ್ಯಾಲ್ಸಿಯಂ ಸಲ್ಫೇಟ್. ಯಾವುದಂತಂದರೆ ಕಿಡ್ನಿ ಸ್ಟೋನ್ ಕಾರಣವಾದದ್ದು ಯಾವುದಂತ ನಿಮ್ಗೆ ಗೊತ್ತಿರಬೇಕು. ಕ್ಯಾಲ್ಸಿಯಂ ಆಕ್ಸಾಲೇಟ್ ನೋಡಿ. ಕ್ಯಾಲ್ಸಿಯಂ ಆಕ್ಸಾಲೇಟು ಕಿಡ್ನಿ ಸ್ಟೋನ್ಗೆ ಕಾರಣವಾದ ರಾಸಾಯನಿಕ ವಸ್ತು. ಕ್ಯಾಲ್ಸಿಯಂ ಆಕ್ಸಾಲೇಟು CO3 ಕ್ಯಾಲ್ಸಿಯಂ ಆಕ್ಸಾಲೇಟ್ ನೋಡಿ. ಇನ್ನು ಇದನ್ನು ಕಿಡ್ನಿ ವಿಫಲತೆ ಆದಾಗ ಏನು ಮಾಡ್ತಾರೆ? ಡಯಾಲಿಸಿಸ್ ಚಿಕಿತ್ಸೆ ಮೊರೆ ಹೋಗ್ತಾರೆ ನೋಡಿ. ಕಿಡ್ನಿ ವಿಫಲತೆ ಕಾರ್ಯನಿರ್ವಹಿಸದಿದ್ದಾಗ ಡಯಾಲಿಸಿಸ್ ಚಿಕಿತ್ಸೆ.
ಇದು ಕಿಡ್ನಿಯ ಮುಖ್ಯ ಕೆಲಸ ಏನಂತಂದರೆ, ಕಿಡ್ನಿ ಅಂತಂದರೆ ಮೂತ್ರಪಿಂಡದ ಮುಖ್ಯ ಕೆಲಸ ರಕ್ತವನ್ನು ಶುದ್ಧೀಕರಿಸುವುದು. ಏನಂತಂದರೆ ಅದು ಕೆಲಸ ಏನಾಗಿರುತ್ತೆ, ಕಿಡ್ನಿ ಇದು ರಕ್ತವನ್ನು ಶುದ್ಧೀಕರಿಸುವ ಅಂಗ ಕೂಡ ಆಗಿರುತ್ತೆ ಕಿಡ್ನಿ ನೋಡಿ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಒಂದು ಸುಧಾರಿತ ಕಾಂಡ ಆಗಿರುತ್ತದೆ. ತೆಂಗು, ಗಜ್ಜರಿ, ಬಟಾಟೆ, ಗೆಣಸು ಯಾವುದಂತಂದರೆ ಸುಧಾರಿತ ಕಾಂಡ ಅಂತಂದರೆ ಗೆಣಸು ನೋಡಿ. ಆಪ್ಷನ್ ಡಿ ನೋಡಿ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಟ್ರ್ಯಾಕ್ಟರ್ ಪಾವತಿಗಳಡಿ ಬರುತ್ತದೆ? ಟ್ರ್ಯಾಕ್ಟರ್ಗಳೊಂದಿಗೆ ಖರೀದಿ, ಕೊಳವೆ ಬಾವಿಯೊಂದನ್ನು ನಿರ್ಮಿಸಲು ವಿದ್ಯುತ್ ಶಕ್ತಿ ವೆಚ್ಚ, ಬೆಳೆ ಸಾಲಕ್ಕಾಗಿ ಬ್ಯಾಂಕಿಗೆ ಪಾವತಿಸಬೇಕಾದ ಬಡ್ಡಿ, ಟ್ರ್ಯಾಕ್ಟರ್ ಓಡಿಸಲು ಇಂಧನಕ್ಕಾಗಿ ಪಾವತಿ. ಯಾವುದಂತಂದರೆ ಟ್ರ್ಯಾಕ್ಟರ್ ಪಾವತಿಗಳಡಿ ಬರುತ್ತೆ ಅಂತ ಕೇಳಿದಾನೆ. ಯಾವುದಂತಂದರೆ ಟ್ರ್ಯಾಕ್ಟರ್ ಪಾವತಿಗಳಡಿ ಬರುವುದು ಟ್ರ್ಯಾಕ್ಟರ್ಗಳ ಖರೀದಿ ನೋಡಿ. ಟ್ರ್ಯಾಕ್ಟರ್ಗಳ ಖರೀದಿ ಟ್ರ್ಯಾಕ್ಟರ್ ಪಾವತಿ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, ಹಿಮೋಫಿಲಿಯಾ ಎಂಬುದು ಕೆಳಗಿನದಕ್ಕೆ ಕಾರಣವಾಗುವ ಒಂದು ಜನ್ಮಮೂಲ ವ್ಯಾಧಿಯಾಗಿದೆ. WCಯಲ್ಲಿ ಇಳಿತ, ಹೃದಯ ಕಾಯಿಲೆ, ರಕ್ತ ಹೆಪ್ಪುಗಟ್ಟದಿರುವುದು, ಹಿಮೋಗ್ಲೋಬಿನ್ ಮಟ್ಟದಲ್ಲಿ ಇಳಿತ ಅಂತ ಕೇಳಿದರೆ. ಹಿಮೋಫಿಲಿಯಾ ಅಂತಂದರೆ ಇದು ವಿಟಮಿನ್ ಕೆ ಕೊರತೆಯಿಂದ ಬರುವ ಕಾಯಿಲೆ. ಯಾವುದಂತಂದರೆ ಹಿಮೋಫಿಲಿಯಾ ವಿಟಮಿನ್ ಕೆ ಕೊರತೆಯಿಂದ ಬರುವ ಕಾಯಿಲೆ ಆಗಿರುತ್ತೆ. ಏನಾಗಿರುತ್ತೆ, ಇದು ರಕ್ತ ಹೆಪ್ಪಗಟ್ಟದಿರುವುದು ಆಗಿರುತ್ತೆ. ಹಿಮೋಫಿಲಿಯಾ ಅಂತಂದರೆ ಇದು ರಕ್ತ ಹೆಪ್ಪಗಟ್ಟದಿರುವುದು. ಈ ವಿಟಮಿನ್ ಕೆ ಏನಂತಂದರೆ ನಮ್ಮ ದೇಹದಲ್ಲಿ ತಯಾರಾಗುವ ಏಕೈಕ ವಿಟಮಿನ್ ಯಾವುದಂತಂದರೆ ವಿಟಮಿನ್ ಕೆ ನೋಡಿರ. ನಮ್ಮ ದೇಹದಲ್ಲಿ ತಯಾರಾಗುವ ವಿಟಮಿನ್ ಕೆ ಕೊರತೆಯಿಂದ ಬರುವ ರೋಗ ಹಿಮೋಫಿಲಿಯಾ. ಅದರ ಕೊರತೆಯಿಂದ ಏನಾಗುತ್ತೆ, ರಕ್ತ ಹೆಪ್ಪಗಟ್ಟದಿರುವುದು, ಬೇಗನೆ ರಕ್ತ ಹೆಪ್ಪಗಟ್ಟದಿರುವುದು ಯಾವುದರ ಕೊರತೆಯಿಂದ ಅಂತಂದರೆ ವಿಟಮಿನ್ ಕೆ ಕೊರತೆಯಿಂದ. ನೆಕ್ಸ್ಟ್ ನೋಡಿ, ಬಂಡವಾಳಶಾಹಿಯ ಲೇಸೆಫೇರ್ ವ್ಯವಸ್ಥೆಯನ್ನು ಅವಲಂಬಿಸಿರುತ್ತದೆ. ಲೇಸೆಫೇರ್ ವ್ಯವಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸರ್ಕಾರೇತರ ಹಸ್ತಕ್ಷೇಪ, ಗರಿಷ್ಠ ಸರ್ಕಾರಿ ಹಸ್ತಕ್ಷೇಪ, ಮಾರುಕಟ್ಟೆಗಳ ಶಕ್ತಿ ಪಾತ್ರ ಕನಿಷ್ಠ. ಆಪ್ಷನ್ ಡಿ ಸರ್ಕಾರಿ ಪರಿಮಿತ ಹಸ್ತಕ್ಷೇಪ ಅಂತ ಕೇಳಿದರೆ. ಯಾವುದಂತಂದರೆ 44ನೇ ಆನ್ಸರು ಸರ್ಕಾರೇತರ ಹಸ್ತಕ್ಷೇಪ, ಲೇಸೆಫೇರ್ ಅಂತಂದರೆ ವ್ಯವಸ್ಥೆ ಅಂತ ಕೇಳಿದರೆ. ಲೇಸೆಫೇರ್ ಅಂತಂದರೆ ಇದೊಂದು ಬಂಡವಾಳಶಾಹಿ ಕ್ಯಾಪಿಟಲ್ ವ್ಯವಸ್ಥೆಗೆ ಉದಾಹರಣೆ ಆಗಿರುತ್ತೆ ನೋಡಿ. ಬಂಡವಾಳಶಾಹಿ ಕ್ಯಾಪಿಟಲಿಸ್ಟ್ ಎಕನಾಮಿ ಇದು ಕೇವಲ ಏನಿರುತ್ತೆ, ಇಲ್ಲಿ ಸರ್ಕಾರೇತರ ಕೇವಲ ಖಾಸಗಿದಾರರ ಬಗ್ಗೆ ಇರುತ್ತಾರೆ. ಲೇಸೆಫೇರ್ ವ್ಯವಸ್ಥೆಯಲ್ಲಿ ಇದು ಯಾವುದಕ್ಕೆ ಉದಾಹರಣೆ ಅಂತ ಕ್ಯಾಪಿಟಲಿಸ್ಟ್ ಬಂಡವಾಳಶಾಹಿಗಳ ಉದಾಹರಣೆ ಅಂತಂದರೆ ಯಾವುದು ಉದಾಹರಣೆ? ಕ್ಯಾಪಿಟಲಿಸ್ಟ್ ಎಕನಾಮಿ ಯಾವುದಕ್ಕೆ ಉದಾಹರಣೆ ಇದೆ ಅಂತಂದರೆ ಅಮೇರಿಕಾ ರಾಷ್ಟ್ರ ನೋಡಿ. ಉದಾಹರಣೆ ಹೇಳೋದಾದರೆ ಅಮೇರಿಕಾ ನೋಡಿ, ಅಲ್ಲಿ ಕೇವಲ ಖಾಸಗಿ ವ್ಯಕ್ತಿಗಳು ಭಾಗಿಯಾಗಿರ್ತಾರೆ ಕ್ಯಾಪಿಟಲಿಸ್ಟ್ ಎಕನಾಮಿಯಲ್ಲಿ. ಇನ್ನು ರಷ್ಯಾ, ಚೈನಾಗಳು ಯಾವ ಮಾದರಿ ಎಕನಾಮಿಕ್ಸನ್ನು ಹೊಂದಿವೆ ಅಂತಂದರೆ ಸೋಷಿಯಲಿಸ್ಟ್ ಎಕನಾಮಿ. ಇಲ್ಲಿ ಕೇವಲ ಏನಾಗುತ್ತೆ, ಸೋಷಿಯಲಿಸ್ಟ್ ಎಕನಾಮಿಯಲ್ಲಿ ಕೇವಲ ಸರ್ಕಾರ ಮಾತ್ರ ಆಡಳಿತ ಮಾಡುತ್ತೆ ಸೋಷಿಯಲಿಸ್ಟ್ ಎಕನಾಮಿಯಲ್ಲಿ. ಇನ್ನು ನಮ್ಮ ಭಾರತ ಯಾವ ಮಾದರಿ ಅರ್ಥವ್ಯವಸ್ಥೆಯನ್ನು ಹೊಂದಿದೆ ಅಂತಂದರೆ ಮಿಕ್ಸ್ಡ್ ಎಕನಾಮಿ, ಮಿಕ್ಸ್ರ ವ್ಯವಸ್ಥೆಯನ್ನು ನಮ್ಮ ಭಾರತ ಹೊಂದಿದೆ ನೋಡಿ. ಇಲ್ಲಿ ಖಾಸಗಿಯವರ ವ್ಯಕ್ತಿ ಕೂಡ ಭಾಗವಹಿಸ್ತಾರೆ ಇಲ್ಲಿ, ಮತ್ತು ಸರ್ಕಾರದ ವ್ಯವಸ್ಥೆ ಕೂಡ ನಡೆಯುತ್ತೆ. ಎರಡೂ ಕೂಡ ಜಂಟಿಯಾಗಿ ನಡೀತಾ. ಆದ ಕಾರಣ ನಮ್ದು ಏನಂತ ಕರೆದರೆ ಮಿಕ್ಸ್ಡ್ ಎಕನಾಮಿ, ಮಿಶ್ರ ವ್ಯವಸ್ಥೆ ಅಂತ ಕರಿತೀವಿ. ಅಮೇರಿಕದ ಯಾವುದಿದೆ ಸರ್ಕಾರೇತರ ವ್ಯವಸ್ಥೆ ಹಸ್ತಕ್ಷೇಪ ಅಂತಂದರೆ ಲೇಸೆಫೇರ್ ವ್ಯವಸ್ಥೆ ನೋಡಿ ಅಮೇರಿಕಾದಲ್ಲಿ. ಇನ್ನು ಸೋಷಿಯಲಿಸ್ಟ್ ಎಕನಾಮಿ ಅಂತ ಹೇಳಿದ್ದೀನಿ, ಅಲ್ಲಿ ಕೇವಲ ಸರ್ಕಾರ ಆಡಳಿತ ಮಾಡುತ್ತೆ ಅಲ್ಲಿ ಯಾವುದೇ ವ್ಯವಹಾರದಲ್ಲಿ. ಅವು ಯಾವ ರಾಷ್ಟ್ರಗಳಂದರೆ ರಷ್ಯಾ, ಚೈನಾಗಳಲ್ಲಿ. ನೆಕ್ಸ್ಟ್ ನೋಡಿ, ಭಾರತ ಪ್ರಥಮ ವಿಶ್ವ ಪರಂಗತ ನಗರ ಎಂಬ ಸ್ಥಾನಮಾನವನ್ನು ಯಾವ ನಗರವು ಯುನೆಸ್ಕೋದಿಂದ ಪಡೆದುಕೊಂಡಿದೆ? ಉದಯಪುರ್, ಮಥುರಾ, ಉಜ್ಜಯಿನಿ, ಅಹಮದಾಬಾದ್. ಯಾವುದಂತಂದರೆ ಅಹಮದಾಬಾದ್ ನೋಡಿ. ಅವಾಗ ಪರೀಕ್ಷೆ ನಡೆದಾಗ ಅಹಮದಾಬಾದ್ ನಗರ ವಿಶ್ವ ಪರಂಪರೆ ಪಟ್ಟಿಗೆ ಸೇರುತ್ತೆ. ಅಹಮದಾಬಾದ್ ನಗರ 2017ರಲ್ಲಿ. ಈಗ 2019ರಲ್ಲಿ ನೋಡೋದಾದರೆ ಭಾರತದಿಂದ ಒಟ್ಟು 38 ಸ್ಥಳಗಳು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿ ನೋಡಿ. 38 ಸ್ಥಳಗಳು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ. 38ನೇದು ಯಾವುದಂತಂದರೆ ಜೈಪುರದ ನಗರ. ಜೈಪುರ ನಗರ ರಾಜಸ್ಥಾನದ ರಾಜಧಾನಿ ಆಗಿರುತ್ತೆ. ಅದು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ನೋಡಿ. ಇತ್ತೀಚೆಗೆ 38ನೇದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಎಷ್ಟಿವೆ ರಾಷ್ಟ್ರವು ವಿಶ್ವ ಪರಂಪರೆ ಪಟ್ಟಿಗೆ ಸ್ಥಳಗಳು ನೋಡೋದಾದರೆ 3 ಇವೆ ನೋಡಿ. ಯಾವಂತಂದರೆ ಹಂಪಿ, ಪಟ್ಟದಕಲ್ಲು, ಇನ್ನು ಪಶ್ಚಿಮ ಘಟ್ಟ. ಒಟ್ಟು ಕರ್ನಾಟಕದಿಂದ 3 ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ ಸ್ಥಳಗಳು ನೋಡಿ. ನೆಕ್ಸ್ಟ್ ನೋಡಿ, ಭಾರತದ ನವೀನ ರಕ್ಷಣಾ ಮಂತ್ರಿ ಯಾರು ನೇಮಿಸಲ್ಪಟ್ಟಿರುತ್ತಾರೆ? ಅವಾಗ ಪರೀಕ್ಷೆ ನಡೆದಾಗ ಯಾರು ಇರ್ತಾರೆ ರಕ್ಷಣಾ ಮಂತ್ರಿ? 2017ರಲ್ಲಿ ನಿರ್ಮಲಾ ಸೀತಾರಾಮನ್ ಇರ್ತಾರೆ ಪರೀಕ್ಷೆ ನಡೆದಾಗ 2017ರಲ್ಲಿ. ಈ ಪ್ರಸ್ತುತ ಯಾರಿದ್ದಾರೆ ರಕ್ಷಣಾ ಮಂತ್ರಿ ನೋಡೋದಾದರೆ ರಾಜನಾಥ್ ಸಿಂಗ್ ಅವರು ಪ್ರಸ್ತುತ ರಕ್ಷಣಾ ಮಂತ್ರಿ ಇದ್ದಾರೆ. ಡಿಫೆನ್ಸ್ ಮಿನಿಸ್ಟರ್ ಯಾರಿದ್ದಾರೆ? ರಾಜನಾಥ್ ಸಿಂಗ್ ಅವರು. ಈ ಪ್ರಸ್ತುತ ನಿರ್ಮಲಾ ಸೀತಾರಾಮನ್ ಅವರು ಏನಿದ್ದಾರೆ ಅಂತಂದರೆ ಹಣಕಾಸು ಮಂತ್ರಿ ಇದ್ದಾರೆ ನೋಡಿ. ಭಾರತದ ಮೊದಲ
ಹಣಕಾಸು ಮಂತ್ರಿ, ಮಹಿಳಾ ಹಣಕಾಸು ಮಂತ್ರಿ ಆಗಿರ್ತಾರೆ ನೋಡಿ ನಿರ್ಮಲಾ ಸೀತಾರಾಮನ್ ಅವರು. ಅಂತಂದರೆ ಮಹಿಳಾ ಅಂತಂದರೆ ಪೂರ್ಣಕಾಲಿಕ ಅಂತಂದರೆ ನಿರ್ಮಲಾ ಸೀತಾರಾಮನ್ ಅವರು. ಪ್ರಧಾನಿ ಜೊತೆಗೆ ಹಣಕಾಸು ಮಂತ್ರಿಯನ್ನು ಇಂದಿರಾ ಗಾಂಧಿ ಅವರು ನಿರ್ವಹಿಸಿರುತ್ತಾರೆ. ಆದರೆ ಪೂರ್ಣಕಾಲಿಕ ಹಣಕಾಸು ಸಚಿವೆ ಅಂತಾರೆ ನಿರ್ಮಲಾ ಸೀತಾರಾಮನ್ ಅವರು ಮೊದಲ ಮಹಿಳಾ ಹಣಕಾಸು ಸಚಿವರಾಗಿರ್ತಾರೆ ನೋಡಿ. ಇನ್ನು ಗೃಹ ಮಂತ್ರಿ ನೋಡೋದಾದರೆ ಅಮಿತ್ ಶಾ ಅವರಿದ್ದಾರೆ ನೋಡಿ, ಗೃಹ ಮಂತ್ರಿ ಅಮಿತ್ ಶಾ ಪ್ರಸ್ತುತ. ನೆಕ್ಸ್ಟ್ ನೋಡಿ, ಇನ್ನು ಪಿಯೂಷ್ ಗೋಯಲ್ ಅವರು ರೈಲ್ವೆ ಮಂತ್ರಿ. ಪಿಯೂಷ್ ಗೋಯಲ್ ಅವರು ಅಂದರೆ ರೈಲ್ವೆ ಮಂತ್ರಿ. ಇನ್ನು ಮುಖ್ತಾರ್ ಅಬ್ಬಾಸ್ ಅವರು ಅಲ್ಪಸಂಖ್ಯಾತರ ಸಚಿವರು, ಅಲ್ಪಸಂಖ್ಯಾತ ಆಯೋಗದ ಮುಖ್ಯಸ್ಥರಾಗಿರ್ತಾರೆ ನೋಡಿ. ಅಲ್ಪಸಂಖ್ಯಾತ ಸಚಿವರು ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರಾಗಿರ್ತಾರೆ. ನೆಕ್ಸ್ಟ್ ನೋಡಿ, ಗೋವಿಂದ್ ಭೋಗ್ ಅಕ್ಕಿ ಇತ್ತೀಚೆಗೆ ಭೌಗೋಳಿಕ ಸೂಚನಾ ಸ್ಥಾನವನ್ನು ಪಡೆದಿತ್ತು. ಈ ನಮೂನೆಯ ಅಕ್ಕಿಯನ್ನು ಮೂಲತಃ ಯಾವ ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ? ಗೋವಿಂದ್ ಭೋಗೋ ಅಕ್ಕಿ ಅಂತಂದು ಯಾವ ರಾಜ್ಯದಲ್ಲಿ ಆಗಿದೆ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿತ್ತು ಅವಾಗ. ವೆಸ್ಟ್ ಬೆಂಗಾಳು, ಪಶ್ಚಿಮ ಬಂಗಾಳದಿಂದ ಆಯ್ಕೆಯಾಗಿರುತ್ತೆ ನೋಡಿ ಗೋವಿಂದ್ ಭೋಗ ಅಕ್ಕಿ. ಇನ್ನು ಇತ್ತೀಚೆಗೆ IG ಟ್ಯಾಗ್ ಪಡೆದ ಪ್ರಮುಖ ಸ್ಥಳ ಏನನ್ನು ನೋಡುತ್ತಾರೆ? ವಕಾವು, ಮಣಿಪುರದಲ್ಲಿ ನೋಡಿ. ವಕಾವು ಅನ್ನೋದು ಇದು ಕೂಡ ಕಪ್ಪು ಅಕ್ಕಿಯಾಗಿರುತ್ತೆ. ವಕಾವು ಇತ್ತೀಚೆಗೆ 2020ರಲ್ಲಿ ಹೇಳೋದಾದ್ರೆ ವಕಾವು ಮಣಿಪುರ ರಾಜ್ಯದಲ್ಲಿ 2020ರಲ್ಲಿ ಹಿಡಿದಿದೆ IG ಟ್ಯಾಗು ವಕಾವು. ಇದು ಏನಾಗಿದೆ? ಕಪ್ಪು ಅಕ್ಕಿಯಾಗಿರುತ್ತೆ ನೋಡಿ. ಕಪ್ಪು ಅಕ್ಕಿ ಇತ್ತೀಚೆಗೆ ಮಣಿಪುರ ರಾಜ್ಯದಲ್ಲಿ. ಇನ್ನು ತಮಿಳುನಾಡದ ಕಡಲೆ ಮಿಠಾಯಿ ನೋಡಿ, ಕಡಲೆ ಮಿಠಾಯಿ ಅಥವಾ ಕೋಯಿಲಟ್ಟು, ತಮಿಳುನಾಡಿನಿಂದ ಕಡಲೆ ಮಿಠಾಯಿ ಕೂಡ IG ಟ್ಯಾಗನ್ನು ಪಡೆದಿದೆ ಇತ್ತೀಚೆಗೆ. ಇನ್ನು ತೆಲಂಗಾಣದಲ್ಲಿ ಏನು ಪಡೆದಿದೆ ಅಂತಾರೆ? ತೆಲೆಯ ರುಮಾಲು ಕೂಡ IG ಟ್ಯಾಗ್ ಪಡೆದಿದೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಟೆರಕೋಟಾ ಕಲೆಗಳು, ಇನ್ನು ಕಾಶ್ಮೀರದ ಕೇಸರಿ ಕೂಡ ಪಡೆದಿದೆ. ಇನ್ನು ಜಾರ್ಖಂಡ್ ರಾಜ್ಯದಿಂದ ಏನು ಪಡೆದಿದೆ ಅಂತಾರೆ? ಯಾವ ಚಿತ್ರಕಲೆ ಅಂತಾರೆ? ಸೋಹರಾ ಚಿತ್ರಕಲೆ ಪಡೆದಿದೆ ನೋಡಿ. ಸೋಹರಾ ಚಿತ್ರಕಲೆ IG ಟ್ಯಾಗನ್ನು ಪಡೆದಿದೆ. ಇನ್ನು IG ಟ್ಯಾಗ್ ಅಂತ ನೀಡಲು ಪ್ರಾರಂಭಗೊಂಡ ವರ್ಷ ಅಂತಂದರೆ 2003ರಿಂದ ಭೌಗೋಳಿಕ ಸೂಚನಾ ಸ್ಥಾನಮಾನ ನೀಡಲು ಪ್ರಾರಂಭಗೊಂಡ ವರ್ಷ ಅಂತಂದರೆ 2003ರಿಂದ ನೋಡಿ. IG ಟ್ಯಾಗ್ ಪಡೆದ ಭಾರತದ ಮೊದಲ ನೋಡೋದಾದರೆ ಯಾವುದಂತಂದರೆ ಡಾರ್ಜಿಲಿಂಗ್ ಚಾ ನೋಡಿ. ಡಾರ್ಜಿಲಿಂಗ್ ಚಾ ವೆಸ್ಟ್ ಬೆಂಗಾಳು. IG ಟ್ಯಾಗ್ ಪಡೆದ ಮೊದಲ ವಸ್ತು ಯಾವುದಂತಂದರೆ ಡಾರ್ಜಿಲಿಂಗ್ ಚಾ ನೋಡಿ. 2003ರಲ್ಲಿ ಪಡೆದಿರುತ್ತೆ ಡಾರ್ಜಿಲಿಂಗ್ ಚಾ ವೆಸ್ಟ್ ಬೆಂಗಾಳು 2003ರಲ್ಲಿ. ನೆಕ್ಸ್ಟ್ ನೋಡಿ, ಪ್ರತ್ಯಕ್ಷ ಮಳಿಗೆಗಳಲ್ಲಿ ಮತ್ತು ಆನ್ಲೈನ್ ಮಳಿಗೆಗಳಲ್ಲಿ ಪಾವತಿಸಲು ಬಳಕೆದಾರರಿಗೆ ತಮ್ಮ ಫೋನುಗಳನ್ನು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜೋಡಿಸಲು ಅವಕಾಶ ನೀಡುವ ಗೂಗಲ್ UPI ಆಧಾರಿತ ಡಿಜಿಟಲ್ ಪಾವತಿ ಸೇವೆಯ ಆ್ಯಪನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ತೇಜು, ಭೀಮ್, ಪೇಟಿಎಂ ವ್ಯಾಲೆಟ್ ಯಾವುದಂತಂದರೆ ಸರಿಯಾದ ಆನ್ಸರು ತೇಜ್ ಆಗಿರುತ್ತೆ ನೋಡಿ. ತೇಜು ಆಪ್ಷನ್ ಎ. ನೆಕ್ಸ್ಟ್ ನೋಡಿ, ಕೆಳಗಿನ ಉಚ್ಚ ನ್ಯಾಯಾಲಯಗಳಲ್ಲಿ ಯಾವುದು ಒಂದಕ್ಕಿಂತ ಹೆಚ್ಚು ನ್ಯಾಯಾಲಯಗಳ ನ್ಯಾಯವ್ಯಾಪ್ತಿಯನ್ನು ಹೊಂದಿರುತ್ತದೆ? ಮುಂಬೈ, ಗುವಾಹಟಿ, ಕೋಲ್ಕತ್ತಾ, ಚಂಡೀಗಢ ಯಾವುದಂದರೆ ಗುವಾಹಟಿ ನೋಡಿ. ಗುವಾಹಟಿ ಹೈಕೋರ್ಟು ಒಟ್ಟು 4 ರಾಜ್ಯಗಳನ್ನು ಹೊಂದಿರುತ್ತೆ. 4 ರಾಜ್ಯಗಳು ಯಾವಂದರೆ ಗುವಾಹಟಿ ಬರುವುದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ ಹೈಕೋರ್ಟು. ಅಸ್ಸಾಮು, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಿಜೋರಾಮು ಒಟ್ಟು 4 ರಾಜ್ಯಗಳಿಗೆ ಸೇರಿ ಒಂದು ಹೈಕೋರ್ಟನ್ನು ಹೊಂದಿದೆ. ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ಜೊತೆ ಒಟ್ಟು 4 ರಾಜ್ಯಗಳು ಯಾವಂತಂದರೆ ಅಸ್ಸಾಮು, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಿಜೋರಾಮು ಒಟ್ಟು 4 ರಾಜ್ಯಗಳ ಜೊತೆ ಸೇರಿ ಒಂದು ಗುವಾಹಟಿ ಹೈಕೋರ್ಟನ್ನು ರಚನೆಯಾಗಿದೆ. ಪ್ರಸ್ತುತ ಭಾರತದಲ್ಲಿ 25 ಹೈಕೋರ್ಟ್ಗಳಿವೆ ನೋಡಿ. ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? 25 ಹೈಕೋರ್ಟ್ಗಳಿವೆ. ಇನ್ನು ಹೈಕೋರ್ಟ್ ಬಗ್ಗೆ ತಿಳಿಸುವ ವಿಧಿ ಗೊತ್ತಿರಬೇಕು ನಿಮಗೆ. ಹೈಕೋರ್ಟ್ಗಳ ಬಗ್ಗೆ ತಿಳಿಸುವ ವಿಧಿ 214ರಿಂದ 231ನೇ ವಿಧಿ ಹೈಕೋರ್ಟ್ಗಳಿಗೆ ಸಂಬಂಧಪಟ್ಟಿರುತ್ತೆ ನೋಡಿ. ಹೈಕೋರ್ಟ್ಗಳಿಗೆ ಸಂಬಂಧಪಟ್ಟಿರುತ್ತೆ. ಹೈಕೋರ್ಟ್ಗಳ ನ್ಯಾಯಾಧೀಶರನ್ನು ನೇಮಕ ಮಾಡೋರು ಯಾರಂತೆ? ರಾಷ್ಟ್ರಪತಿಯವರನ್ನು ನೇಮಕ ಮಾಡ್ತಾರೆ. ಪ್ರಮಾಣ ವಚನವನ್ನು ರಾಜ್ಯಪಾಲರು ಬೋಧಿಸ್ತಾರೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೈಕೋರ್ಟ್ ಹೊಂದಿದ್ದು ಮೊದಲು ದೆಹಲಿ ಇತ್ತು, ಈಗ ಜಮ್ಮು ಕಾಶ್ಮೀರ ಕೂಡ ಹೊಂದಿದೆ. ಡೆಲ್ಲಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಹೈಕೋರ್ಟನ್ನು ಹೊಂದಿರುವ 2 ಕೇಂದ್ರಾಡಳಿತ ಪ್ರದೇಶಗಳು, ಸ್ವಂತ ಕೇಂದ್ರಾಡಳಿತ ಪ್ರದೇಶಗಳು. ಹೈಕೋರ್ಟನ್ನು ಹೊಂದಿರುವ 2 ಕೇಂದ್ರಾಡಳಿತ ಪ್ರದೇಶಗಳು ಡೆಲ್ಲಿ ಮತ್ತು ಜಮ್ಮು ಕಾಶ್ಮೀರ. ನೆಕ್ಸ್ಟ್ ನೋಡಿ, ಕೆಳಗಿನ ಸಂಸ್ಥೆಗಳಲ್ಲಿ ಯಾವುದರಿಂದ ಭಾರತ ನಾವೀನ್ಯತೆ ಸೂಚಿ ಪರಿಶೀಲಿಸಲ್ಪಟ್ಟಿದೆ? ನಾವೀನ್ಯತೆ ಅಂತಂದರೆ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ನೋಡಿ. ಇಂಡಿಯಾ ಇನೋವೇಷನ್ ಯಾರು ಬಿಡುಗಡೆ ಮಾಡ್ತಾರೆ ಅಂದರೆ ನೀತಿ ಆಯೋಗ, IMF, ಕೌಶಲ್ಯಾಭಿವೃದ್ಧಿ, TISS ಯಾವುದಂತಂದರೆ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಅಥವಾ ಭಾರತೀಯ ನಾವೀನ್ಯತೆ ಸೂಚ್ಯಂಕವನ್ನು ನೀತಿ ಆಯೋಗ ಬಿಡುಗಡೆ ಮಾಡುತ್ತೆ. ಯಾವ ಆಯೋಗ? ನೀತಿ ಆಯೋಗ. ಈ ನೀತಿ ಆಯೋಗ ಪ್ರಾರಂಭಗೊಂಡ ವರ್ಷ ನಿಮ್ಗೆ ಗೊತ್ತಿರಬೇಕು 2015 ಜನವರಿ 1ರಿಂದ ನೀತಿ ಆಯೋಗ ಪ್ರಾರಂಭಗೊಂಡಿದೆ. ಯಾವ ಆಯೋಗದ ಬದಲಿಗೆ? ಯೋಜನಾ ಆಯೋಗದ ಬದಲಿಗೆ ಯಾವ ಆಯೋಗ ಪ್ರಾರಂಭಗೊಂಡಿದೆ ಅಂದರೆ ನೀತಿ ಆಯೋಗ. ನೀತಿ ಆಯೋಗ ಅಂತಂದರೆ NITI
ಇದರ ಫುಲ್ ಫಾರ್ಮ್ ನೋಡೋದಾದ್ರೆ ನಿಮ್ಗೆ ಗೊತ್ತಿರಬೇಕು, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ನೀತಿ ಆಯೋಗದ್ದು. ಇನ್ನು ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ? ನೀತಿ ಆಯೋಗದ ಅಧ್ಯಕ್ಷತೆಯನ್ನು ಭಾರತದ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಈ ಪ್ರಧಾನಮಂತ್ರಿಗಳಾದ ನೀತಿ ಆಯೋಗದ ಅಧ್ಯಕ್ಷರಿಗೆ ಪ್ರಸ್ತುತ ನೋಡೋದಾದರೆ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿದ್ದಾರೆ. ಇನ್ನು ನೀತಿ ಆಯೋಗದ ಉಪಾಧ್ಯಕ್ಷರು ನೋಡೋದಾದರೆ ರಾಜೀವ್ ಕುಮಾರ್ ಅವರು ನೋಡಿ, ಪ್ರಸ್ತುತ ಉಪಾಧ್ಯಕ್ಷರಾಗಿದ್ದಾರೆ ರಾಜೀವ್ ಕುಮಾರ್ ಅವರು ನೀತಿ ಆಯೋಗದ ಉಪಾಧ್ಯಕ್ಷರಾಗಿರುತ್ತಾರೆ. ಇನ್ನು ಉಳಿದ 51ರಿಂದ ಪ್ರಶ್ನೆಗಳು, 51ರಿಂದ 100ರವರೆಗೆ ಪ್ರಶ್ನೆಗಳು ಭಾಗ 2 ಕೆಳಗಡೆ ಲಿಂಕನ್ನು ಕೊಡಲಾಗಿರುತ್ತೆ, ಅಲ್ಲಿ ಕೂಡ ನೀವು ಕಂಟಿನ್ಯೂಸ್ ಆಗಿ ನೋಡಬಹುದು. ಒಂದು ವಿಶೇಷ ಸೂಚನೆ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫಿಷಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫಾರ್ಮ್ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಇನ್ನು ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿಗಳ ಅಳವಡಿಕೆಗೆ ನೀವು ಜೈನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್ಗಳು, ಕಿಶೋರ್ 59 ರೂಪೀಸ್ಗಳು, ತರುಣ 159 ರೂಪೀಸ್ಗಳು. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ನೋಟ್: ಹೆಚ್ಚು ಬಂದ ಹಣವನ್ನು ಐಡಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು ಆಲ್.